ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಹರಿ ಓಂ. ನಾರದರು ದುರ್ಯೋಧನನಿಗೆ ಹಠ ಮತ್ತು ಅಹಂಕಾರ ತಪ್ಪು ಅನ್ನುವಂತಹ ವಿಷಯದಲ್ಲಿ ಕಥೆಗಳನ್ನ ಹೇಳುವಾಗ, ಅಂದ್ರೆ ನೀತಿ ಕಥೆಗಳನ್ನು ಹೇಳುವಾಗ, ವಿಶ್ವಾಮಿತ್ರ ಮತ್ತು ಗಾಲವರ ಚರಿತ್ರೆ, ಅದರ ಮಧ್ಯದಲ್ಲಿ ಗರುಡದೇವರು ಗಾಲವರನ್ನ ಕರ್ಕೊಂಡು ಹೋಗುವಾಗ ಆರಂಭದಲ್ಲಿ 4 ದಿಕ್ಕುಗಳನ್ನ ವರ್ಣನೆ ಮಾಡಿದ ಬಗ್ಗೆ ಕೇಳ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ದಿವಸ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಬಗ್ಗೆ ಗರುಡದೇವರು ಹೇಳಿದರು. ಈಗ ಪಶ್ಚಿಮ ದಿಕ್ಕಿನ ನಿರೂಪಣೆಯನ್ನ ಮಾಡ್ತಾರೆ ಗರುಡದೇವರು. ಹೇಳ್ತಾರೆ ಗರುಡದೇವರವನಿಗೆ, ಗಾಲವರಿಗೆ, ಇಯಂ ದಿಗ್ರಹಿತಾರಾಜ್ಞೋ ವರುಣಸ್ಯ ತು ಗೋಪತೆ ಸದಾ ಸಲಿಲರಾಜಸ್ಯ ಪ್ರತಿಷ್ಠಾ ಚಾದಿರೇವ ಚ ಅತ್ರ ಪಶ್ಚಾದಃ ಸೂರ್ಯೋ ವಿಸರ್ಜಯತಿ ಭಾಸ್ವಜಾಃ ಪಶ್ಚಿಮೇತ್ಯಭಿವಿಖ್ಯಾತ ದಿಗಿಯಂ ದ್ವಿಜಸತ್ತಮ ಯಾದಸಾಮತ್ರ ರಾಜೇ ರಾಜ್ಯೇನ ಸಲಿಲಸ್ಯ ತು ಗುಪ್ತಯೇ ಕಾಶ್ಯಪೋ ಭಗವಾನ್ ದೇವೋ ವರುಣಂ ಸ್ಮಾಭ್ಯಷೇಚಯತ್ ಅತ್ರ ಪೀತ್ವಾ ಸಮಸ್ತಾನ್ ವೈ ವರುಣಸ್ಯ ರಸಾಂಸ್ತುಷಟ್ ಜಾಯತೆ ತರುಣಃ ಸೋಮಃ ಶುಕ್ಲಸ್ಯಾದೌ ತಮಿಸ್ರಃ ಅತ್ರ ಪಶ್ಚಾತ್ ಕೃತಾ ದೈತ್ಯಾ ವಾಯುನಾ ಸಂಯುತಾಸ್ತದಾ ನಿಶ್ವಸಂತೋ ಮಹಾನಾಗೈರರ್ಧಿತಾಃ ಸುಷುಪುರ್ದ್ವಿಜ ಅತ್ರ ಪ್ರಲಂಬಿನಂ ಸೂರ್ಯಂ ಪ್ರತಿಗೃಹ್ಣಾತಿ ಪರ್ವತಃ ಅಸ್ತೋ ನಾಮಯತಃ ಸಂಧ್ಯಾ ಪಶ್ಚಿಮಾ ಪ್ರತಿಸರ್ಪತಿ ಅತೋ ರಾತ್ರಿಶ್ಚ ನಿದ್ರಾ ಚ ನಿರ್ಗತಾ ದಿವಸಕ್ಷಯೇ ಜಾಯತೆ ಜೀವಲೋಕಸ್ಯ ಹರ್ತುಂ ಅರ್ಧಮಿವಾಯುಷಃ ಅತ್ರ ದೇವೀಂ ದಿತಿಂ ಸುಪ್ತಾಂ ಆತ್ಮಪ್ರಸವಧಾರಿಣೀಂ ವಿಗರ್ಭಾಮಕರೋಚ್ಛಕ್ರೋ ಯತ್ರ ಜಾತೋ ಮರುದ್ಗಣಃ ಅತ್ರ ಮೂಲಂ ಹಿ ಮರುತೋ ಮಂದರಂ ಯಾತಿ ಶಾಶ್ವತಂ ಅಪಿ ವರ್ಷಸಹಸ್ರೇಣ ನ ಚಾಸ್ಯಾಂತೋಧಿಗಮ್ಯತೆ ಅತ್ರ ಕಾಂಚನ ಶೈಲಸ್ಯ ಕಾಂಚನಾಂಬುರುಹಸ್ಯ ಚ ಉದಧೇ ಸ್ಥಿರಮಾಸಾದ್ಯ ಸುರಭಿಃ ಕ್ಷರತೆ ಪಯಃ. ಎಲ್ಲ 20 ಶ್ಲೋಕಗಳಷ್ಟು ತುಂಬಾ ಚಿಕ್ಕದಾದ ಅಧ್ಯಾಯಗಳಿದೆಲ್ಲ. ತುಂಬಾ ಚೆನ್ನಾಗಿ ಆಯಾ ದಿಕ್ಕುಗಳ ಬಗ್ಗೆ, ಅಂದ್ರೆ ನಮಗೆ ಪೂರ್ವ ಅಂದ್ರೇನು, ದಕ್ಷಿಣ ಅಂದ್ರೇನು, ಪಶ್ಚಿಮೋತ್ತರಗಳು ಅಂದ್ರೆ ಏನು ಅನ್ನುವ ಒಂದು ಸಾಮಾನ್ಯವಾದ ಒಂದು ಜ್ಞಾನ. ಇದನ್ನು ನೀವು ಡೀಪ್ ಆಗಿ ಚಿಂತನೆ ಮಾಡಬೇಕು ಅಂದ್ರೆ ಪುರಾಣಾಂತರಗಳಲ್ಲಿ ವಿಸ್ತಾರವಾಗಿ ಪರಿಕಲ್ಪನೆಗಳು ಬರುತ್ತೆ, ಅದನ್ನು ನೋಡಬಹುದು. ಭಗವಂತ ಅವಕಾಶ ಕೊಟ್ರೆ, ಆಯಸ್ಸನ್ನ ಇಟ್ಟಿದ್ರೆ ಪುರಾಣಗಳನ್ನೆಲ್ಲವನ್ನು ಚಿಂತನೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಹೇಳ್ತಾರೆ, ಇಯಂ ದಿಗ್ದಯಿತಾರಾಜ್ಞ, ಗರುಡದೇವರು ಹೇಳ್ತಾರೆ. ಸುಪರ್ಣ ಅಂತ ಇಲ್ಲಿ ಗರುಡ ಅಂತ ಹೇಳಿಲ್ಲ. ಯಾರು ಹೇಳಿದ್ರು ಇದನ್ನೆಲ್ಲ ಅಂತ ಅನ್ನುವಾಗ ನಾರದರು ಸುಪರ್ಣ ಹೇಳಿದ ಅಂತ. ಇದೆಲ್ಲ ಗರುಡದೇವರಿಗೆ ಹೇಗ್ ಗೊತ್ತು ಅಂದ್ರೆ, ಒಳ್ಳೆ ರೆಕ್ಕೆ ಇದೆ ರೀ ಅವರಿಗೆ. ಎಲ್ಲ ದಿಕ್ಕುಗಳನ್ನ ದಾಟಿ ಹಾರಿ ಪೂರ್ಣವಾಗಿ ನೋಡಿದ ಮಹಾನುಭಾವರಾದ ದೊಡ್ಡ ಜ್ಞಾನಿ ವರೇಣ್ಯರು ಗರುಡದೇವರು. ಆದ್ದರಿಂದ ಅವರ ಬಗ್ಗೆ ಮಾತಾಡುವಾಗ ಸುಪರ್ಣ ಅಂತ ಹೇಳ್ತಾರೆ. ಅಂತಹ ಗರುಡದೇವರು ಹೇಳ್ತಾರೆ, ಗೋಪತಿ ಇದು ಗೋಪತಿಯಾದ ವರುಣನ ಅತ್ಯಂತ ಪ್ರೀತಿಪಾತ್ರವಾದ ದಿಕ್ಕು. ಇಲ್ಲಿ ವರುಣ ದೇವರನ್ನ ವಿಶೇಷಣ ಮಾಡಿ ಹೇಳುವಾಗ, ಯಾರು ವರುಣ ಅಂತಂದ್ರೆ ವರುಣ ಗೋಪತಿ. ಇದೇನು ಗೋಪತಿ ಅಂದ್ರೇನು ಅದು ಹೇಳ್ತಾರೆ. ಗೋ ಅಂತನ್ನೋದಕ್ಕೆ ನೀರು ಅಂತ ಅರ್ಥ. ವಾರಿ, ನೀರು ಅಂದ್ರೆ ವಾರಿ. ಗೋ ಅನ್ನುವ ಶಬ್ದಕ್ಕೆ ದನ ಅಂತ ಅರ್ಥ ಇದೆ, ಹಸು ಅಂತ ಅರ್ಥ ಇದೆ, ದಿಕ್ಕು ಅಂತ ಅರ್ಥ ಇದೆ, ದೃಷ್ಟಿ ಅಂತ ಅರ್ಥ ಇದೆ, ಸೂರ್ಯನ ಬೆಳಕು ಅಂತ ಅರ್ಥ ಇದೆ, ವಜ್ರಾಯುಧ ಅಂತ ಅರ್ಥ ಇದೆ, ಸ್ವರ್ಗ ಅಂತ ಅರ್ಥ ಇದೆ,
ಮಾತುಗಳಿಗೆ ಗೋ ಅಂತ ಕರೀತಾರೆ, ಬಾಣಕ್ಕೆ ಗೋ ಅಂತ ಕರೀತಾರೆ, ನೀರಿಗೆ ಗೋ ಅಂತ ಕರೀತಾರೆ, ಭೂಮಿಗೆ ಗೋ ಅಂತ ಕರೀತಾರೆ, ಪಶುಗಳಿಗೆ ಗೋ ಅಂತ ಕರೀತಾರೆ. ಹೀಗೆ ಗೋ ಶಬ್ದಗಳು, ಗೋ ಅನ್ನುವ ಶಬ್ದ ಹತ್ತಾರು ಅರ್ಥಗಳನ್ನು ಹೇಳುತ್ತೆ. ಅದರಲ್ಲಿ ಇಲ್ಲಿ ನಮಗೆ ಸಿಗುವ ಅರ್ಥ ಏನು? ಗೋಪತಿ ಅಂತಂದ್ರೆ ಗೋ ಅಂದ್ರೆ ನೀರು ಅಂತ ಅರ್ಥ. ನೀರಿಗೆ ಒಡೆಯ ವರುಣ, ಅವನಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ದಿಕ್ಕು. ಅಂಥ ವರುಣನ ಉತ್ಪತ್ತಿಯಾದದ್ದು ಪಶ್ಚಿಮ ದಿಕ್ಕಿನಲ್ಲೇ, ಮತ್ತೆ ವರುಣ ಇರುವಂತಹ ಜಾಗವು ಪಶ್ಚಿಮವೇ. ಇಲ್ಲಿ ಏನಾಗ್ತಾನೆ, ಮಧ್ಯಾಹ್ನದ ತನಕ ಉರಿಯುವ ಸೂರ್ಯ ಮಧ್ಯಾಹ್ನ ಆದ್ಮೇಲೆ ನಿಧಾನವಾಗಿ ಅಸ್ತಮಾನ ಆಗ್ತಾ 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 ತನ್ನ ಕಾಂತಿಯನ್ನ ಬಿಡುವ ಜಾಗ, ತನ್ನ ಪ್ರಖರತೆಯನ್ನ ಕಳೆದುಕೊಳ್ಳುವ ಜಾಗ, ಆ ದಿಕ್ಕು ಪಶ್ಚಿಮ ಅಂತ ಪ್ರಸಿದ್ಧವಾಗಿದೆ. ಇಲ್ಲೇ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ನೀರಿನ ರಾಶಿ. ಆ ನೀರಿನ ರಾಶಿಯನ್ನ ರಕ್ಷಣೆ ಮಾಡಬೇಕು ಅಂತ ಭಗವಾನ್ ಕಾಶ್ಯಪ, ಅಲ್ಲಿ ಭಗವಾನ್ ಕಾಶ್ಯಪ ಅಂತಂದ್ರೆ ಪೂಜ್ಯರಾದ ಕಶ್ಯಪ ಮುನಿಗಳು ಅಂತ ಒಂದರ್ಥ ಇದೆ. ಮತ್ತೆ ಭಗವಾನ್ ಕಾಶ್ಯಪ ಅಂದ್ರೆ ಕಶ್ಯಪನ ಮಗನಿಗೂ ಕಾಶ್ಯಪ ಅಂತ ಹೆಸರು. ಸಂಸ್ಕೃತದಲ್ಲಿ ಶಬ್ದಗಳಿಗೆ ನಾನಾ ಅರ್ಥಗಳಿದೆ. ಕಶ್ಯಪರಿಗೂ ಕಾಶ್ಯಪ ಅಂತ ಒಂದೊಂದ್ ಕಡೆ ಕಾಶ್ಯಪ ಗೋತ್ರ ಅಂತ ಹೇಳ್ತಾರೆ, ಕಶ್ಯಪ ಗೋತ್ರ ಅಂತಲೂ ಇದೆ. ಅಂದ್ರೆ ಕಶ್ಯಪರಿಗೂ ಕಾಶ್ಯಪ ಅಂತ ಹೆಸರಿದೆ, ಕಶ್ಯಪರ ಮಗನಿಗೂ ಕಾಶ್ಯಪ ಅಂತ ಹೆಸರಿದೆ. ಆ ಎರಡನ್ನೂ ಕಶ್ಯಪರು ಅಂತಲೂ ಇಟ್ಕೊಳ್ಬಹುದು, ಕಶ್ಯಪರ ಮಗ ಅಂತಲೂ ಇಟ್ಕೊಳ್ಬಹುದು. ಇಲ್ಲಿ ವಿಶೇಷಣ ನೋಡಿ, ಭಗವಾನ್ ಕಾಶ್ಯಪ ಅಂತ ಹಾಕಿದ್ದಾರೆ. ಭಗವಾನ್ ಕಾಶ್ಯಪ ಅಂದ್ರೇನು? ಭಗವಂತ ಅನ್ನುವ ಶಬ್ದ ಜ್ಞಾನಿಗಳಿಗೆ ಹೇಳಬಹುದು. ಆದ್ದರಿಂದ ಜ್ಞಾನಿಗಳಾದ ಮರೀಚಿ ಮುನಿಗಳ ಮಕ್ಕಳಾದ ಮಹಾಜ್ಞಾನಿಗಳಾದ ಕಶ್ಯಪರು ಅಂತ ಒಂದರ್ಥ ಮಾಡಬಹುದು. ಇಲ್ಲ, ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ಕಾಶ್ಯಪ, ಕಶ್ಯಪ ಮತ್ತು ಅದಿತಿಯರಲ್ಲಿ ಅವತಾರ ಮಾಡಿ ಬಂದ ವಾಮನ ಉಪೇಂದ್ರ ಅಂತ ಅರ್ಥ ಮಾಡಬಹುದು. ಒಟ್ನಲ್ಲಿ ನೀರಿನ ರಾಶಿಯನ್ನ ರಕ್ಷಣೆ ಮಾಡಬೇಕು ಅಂತಲೇ ಕಶ್ಯಪರು ಅಥವಾ ಉಪೇಂದ್ರ ನಾಮಕ ಭಗವಂತ ಇಲ್ಲಿ ಈ ರಾಜ್ಯದಲ್ಲಿ ಯಾದಸ್ ಅಂತಂದ್ರೆ ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳು, ಅದೆಲ್ಲವನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ವರುಣದೇವರದ್ದು. ಆದ್ದರಿಂದ ಅವರಿಗೆ ಜಲಾಧಿಪತಿ ಅಂತ ಪಟ್ಟಾಭಿಷೇಕವನ್ನ ಮಾಡಿದ ಜಾಗ, ದಿಕ್ಕು ಯಾವುದು ಅಂದ್ರೆ ಪಶ್ಚಿಮ ದಿಕ್ಕು. ಇಲ್ಲೇ ಈ ಪಶ್ಚಿಮ ದಿಕ್ಕಿನಲ್ಲೇ ತಮಿಸ್ರಹ ಕತ್ತಲನ್ನ ನಾಶ ಮಾಡತಕ್ಕಂಥ ಚಂದ್ರ, ವರುಣದೇವರಲ್ಲಿ ಇರುವಂತಹ ಎಲ್ಲ ರೀತಿಯಾದ ರಸಗಳು, 6 ರಸಗಳಿದೆ ಅಂತ ಹೇಳ್ತಾರೆ. ಆ 6 ರಸಗಳನ್ನ ಕುಡಿದು ಶುಕ್ಲ ಪಕ್ಷದಲ್ಲಿ ಒಳ್ಳೆ ನವತರುಣನಾಗಿ ಹುಟ್ಟುತ್ತಾನೆ. ಕೃಷ್ಣ ಪಕ್ಷದಲ್ಲಿ ಕಳೆದುಕೊಂಡ ಅವನ ಎಲ್ಲ ಕಲೆಗಳನ್ನ, ಕಾಂತಿಯನ್ನ ಪಶ್ಚಿಮದಲ್ಲಿರುವ ವರುಣದೇವರ 6 ರಸಗಳನ್ನ ಕುಡಿದು ಶುಕ್ಲ ಪಕ್ಷದ ಆರಂಭದಲ್ಲಿ ಒಳ್ಳೆ ನವಯುವಕನಾಗಿ ಹುಟ್ಟಿ ಬರ್ತಾನೆ ಚಂದ್ರ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ದೈತ್ಯರು ಗುಂಪು ಗುಂಪಾಗಿ ಸೇರ್ತಾರೆ. ಸೇರಿ ಮುಖ್ಯ ಪ್ರಾಣಿದೇವರು ಏನ್ ಮಾಡ್ತಾರೆ, ವಾಯುದೇವರು ಅವರನ್ನ ಬಿಸಾಡಿ ಬಿಡ್ತಾರೆ ದೂರಕ್ಕೆ. ಬಿಸಾಡಿದಾಗ ಏದುಸಿರು ಬಿಡ್ತಾರೆ, ಅಪ್ಪ ಅಪ್ಪ ಅಂತ ಏದುಸಿರನ್ನ ಬಿಡ್ತಾ ಆ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ದೊಡ್ಡ ದೊಡ್ಡ ಸರ್ಪಗಳೇನಿದೆ, ಆ ಸರ್ಪಗಳಿಂದೆಲ್ಲ ಹಿಂಸೆಯನ್ನ ತಗೊಳ್ತಾ ಮಲಗಿ ಬಿಡ್ತಾರೆ. ಅಂದ್ರೆ ದೈತ್ಯರೆಲ್ಲ ದೇವತೆಗಳಿಗೆ ತೊಂದರೆ ಕೊಡಬೇಕು ಅಂತ ಗುಂಪಾಗಿ ಸೇರ್ತಾರೆ ಪಶ್ಚಿಮದಲ್ಲಿ. ಆದ್ರೆ ವಾಯುದೇವರವರನ್ನ ನೂಕಿ ಬಿಸಾಡಿ ಬಿಡ್ತಾರೆ. ಬಿಸಾಡಿದಾಗ ಪಶ್ಚಿಮದಲ್ಲಿರುವಂತಹ ಸರ್ಪಗಳು ಇವರಿಗೆ ಹಿಂಸೆಯನ್ನ ಕೊಡುತ್ತೆ. ಆ ಹಿಂಸೆಯನ್ನ ತಾಳಲಾರದೆ ಮಲಗಿ ಬಿಡ್ತಾರೆ ಪಶ್ಚಿಮದಲ್ಲಿ. ಸೂರ್ಯ ನಿಧಾನವಾಗಿ ಉದಯ ಪರ್ವತದಿಂದ ಅಂದ್ರೆ ಪೂರ್ವ ದಿಕ್ಕಿನಿಂದ ಮೇಲೆ ಬಂದು ಮಧ್ಯಕ್ಕೆ ಬಂದು ನಿಧಾನವಾಗಿ ದಕ್ಷಿಣದ ಮಾರ್ಗವಾಗಿ ಪಶ್ಚಿಮಕ್ಕೆ ಬಂದವನಾಗಿ ಕೆಳಗೆ ಬೀಳ್ತಾನೆ. ಅಂದ್ರೆ ಮೇಲೇರಿ ಕೆಳಗೆ, ಅಂದ್ರೆ ಅಸ್ತಮಾನ ಆಗೋದು ಅಂತ, ಸೂರ್ಯಾಸ್ತಮಾನ ಆಗುವ ಸಂದರ್ಭ ಅಂತ ಅರ್ಥ. ಆ ಸೂರ್ಯಾಸ್ತಮಾನ ಆಗುವಾಗ ಸುಮ್ನೆ ಒಂದು ಕಾವ್ಯಾತ್ಮಕವಾದ ನಿರೂಪಣೆ, ಸೂರ್ಯ ಕೆಳಗೆ ಬೀಳ್ತಾನೆ ಅಂತ ಅನ್ನೋದು. ಅಂದ್ರೆ ಭೂಮಿ ತಿರುಗತ್ತಲ್ಲ,
ಆಶ್ರಯನಾದವನು ಅಧಿಷ್ಠಾತೃನಾದವನು ಸೂರ್ಯ ಅಲ್ವಾ. ತಿರುಗುವಾಗ ಒಂದು ಕಡೆಯಲ್ಲಿ ಕತ್ತಲಾವರಿಸಿತು ಅಂತ ಹೇಳ್ತಾರಲ್ಲ, ಆ ಕತ್ತಲಾವರಿಸುವಾಗ ಸೂರ್ಯನನ್ನ ಅಸ್ತ ಎನ್ನುವಂತಹ ಒಂದು ಬೆಟ್ಟ ಹಿಡ್ಕೊಂಡು ಬಿಡುತ್ತೆ. ಅಂದ್ರೆ ಉದಯ ಅನ್ನುವ ಪರ್ವತ ಸೂರ್ಯನ ಉದಯಕ್ಕೆ ಕಾರಣ ಹೇಗೋ, ಅಸ್ತ ಅನ್ನುವಂತಹ ಪರ್ವತ ಸೂರ್ಯನ ಅಸ್ತಮಾನಕ್ಕದು ಕಾರಣ ಅನ್ನುವ ನಿರೂಪಣೆ ಇಲ್ಲಿ. ಯಾವಾಗ ಅಸ್ತ ಪರ್ವತದಲ್ಲಿ ಸೂರ್ಯ ಕೂತ್ಕೊಳ್ತಾನೋ, ಸೂರ್ಯಾಸ್ತಮಾನ ಯಾವಾಗ ಆಗತ್ತೋ ಅಲ್ಲಿಂದ ಪಶ್ಚಿಮಯಾಮ ಆರಂಭ ಆಯ್ತು. ಪಶ್ಚಿಮಯಾಮ ಅಂದ್ರೆ ಕತ್ತಲು ಅಂತ ಅರ್ಥ. ಆ ಪಶ್ಚಿಮಯಾಮಗಳು ನಿಧಾನವಾಗಿ ಸೂರ್ಯನ ಬೆಳಕೆಲ್ಲ ಕಡಿಮೆ ಆಗ್ತಾ ಬಂದಾಗ ನಿಧಾನವಾಗಿ ರಾತ್ರಿ ಬರುತ್ತೆ. ಎಲ್ಲಿದೆ ಪಶ್ಚಿಮ ದಿಕ್ಕು? ಪಶ್ಚಿಮ ದಿಕ್ಕಿಗೆ ಪೂರ್ಣವಾಗಿ ಬಂದಾಗ ರಾತ್ರಿ ಆಗ್ಬಿಡುತ್ತೆ. ಪಶ್ಚಿಮ ದಿಕ್ಕಿನ ಕಾಲಭಾಗಕ್ಕೆ ಸೂರ್ಯ ಬಂದಾಗ ಅಸ್ತಮಾನ ಆಗತ್ತೆ. ಅರ್ಧ ಭಾಗಕ್ಕೆ ಸೂರ್ಯ ಬಂದಾಗ ನಿಧಾನವಾಗಿ ರಾತ್ರಿ ಆಯ್ತು. ರಾತ್ರಿ ಆಗ್ತಾ 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 ಜನಗಳಿಗೆ ನಿದ್ರೆಯೂ ಬಂತು. ಆ ರಾತ್ರಿ ಮತ್ತು ಜನಗಳು ಮಾಡುವ ನಿದ್ರೆ ಇದೆರಡು ಏನ್ ಮಾಡುತ್ತೆ ಅಂದ್ರೆ ಜೀವರಾಶಿಗಳ ಅರ್ಧ ಆಯಸ್ಸನ್ನ ಕದ್ಕೊಂಡು ಹೋಗ್ಬಿಡುತ್ತೆ. ಆದ್ದರಿಂದ ಒಂದು 24 ಗಂಟೆಗಳಲ್ಲಿ ಮನುಷ್ಯನ ಎಚ್ಚರ ಇರೋದಿಲ್ಲ. 12 ಗಂಟೆಗಳಲ್ಲಿ ಅವನ ಎಚ್ಚರ ಇದ್ರೆ 12 ಗಂಟೆಗಳಲ್ಲಿ ಅವನಿದ್ರೆ ರಾತ್ರಿಯಲ್ಲಿ ಕಳೀತಾನೆ. ಆದ್ದರಿಂದ ರಾತ್ರಿ ಅಥವಾ ನಿದ್ರೆ ಅನ್ನೋದು ಮನುಷ್ಯರ ಆಯಸ್ಸನ್ನ ಅಪಹಾರ ಮಾಡ್ಲಿಕ್ಕಿರತಕ್ಕ ಒಂದು ಸಾಧನ ಭಗವಂತ ಸೃಷ್ಟಿ ಮಾಡಿದ್ದು. ಆದ್ದರಿಂದ ಇವತ್ತು ರಾತ್ರಿ ಮಲಗಿ ನಾಳೆ ಬೆಳಗ್ಗೆ ನಾವು ಎದ್ದೆವು ಅಂತಂದ್ರೆ ಆಯಸ್ಸು ಹೋಯ್ತು ನಮ್ಮದು ಅಂತ ಅರ್ಥ. ಅದಕ್ಕೆ ಜಾಗೃತೆಯಾಗಿ ಸಾಧನೆಯನ್ನ ಮಾಡಬೇಕು ಅಂತ. ಪಶ್ಚಿಮ ದಿಕ್ಕು ರಾತ್ರಿ ನಿದ್ರೆಯನ್ನ ಕೊಡ್ತಾ, ರಾತ್ರಿಯನ್ನ ಉಂಟು ಮಾಡ್ತಾ, ಜೊತೆಯಲ್ಲಿ ನಿದ್ರೆಯನ್ನು ಉಂಟು ಮಾಡ್ತಾ ಮನುಷ್ಯರ ಆಯಸ್ಸಿನ ಅರ್ಧ ಭಾಗವನ್ನ ಕದ್ದು ಬಿಡತ್ತೆ. ಅಂಥ ದಿಕ್ಕು ಪಶ್ಚಿಮ ದಿಕ್ಕು. ಅಷ್ಟು ಮಾತ್ರ ಅಲ್ಲ, ಇಲ್ಲೇ ದೇವಿ ದಿತಿ ದೇವಿ ಇಂದ್ರಾದಿಗಳನ್ನ ಸೋಲಿಸುವಂತಹ ಮಕ್ಕಳು ಬೇಕು ಅಂತ ಕಶ್ಯಪರ ಮೂಲಕ ಪುಂಸವನ ವ್ರತ ಮಾಡಿ ಗರ್ಭಧಾರಣೆ ಮಾಡಿ ಮಲಗಿದ್ದಾಗ ಅವಳ ಒಳಗೆ ಪ್ರವೇಶ ಮಾಡಿದಂತಹ ಇಂದ್ರದೇವರು ವಜ್ರಾಯುಧದಿಂದ ಆ ಭ್ರೂಣವನ್ನ ಕತ್ತರಿಸಿ ಹಾಕಿ ಮರುದ್ದೇವತೆಗಳ ಸೃಷ್ಟಿಗೆ ಕಾರಣ ಆದರು. ಅದು ಯಾವ ದಿಕ್ಕಲ್ಲಿ? ಇದೇ ಪಶ್ಚಿಮ ದಿಕ್ಕಿನಲ್ಲಿ. ಮರುದ್ದೇವತೆಗಳ ಜನನ ಆದದ್ದು ಇಲ್ಲೇ ವಾಯು ಬೀಸುವ ಗಾಳಿ, ಆ ಗಾಳಿಯ ಉತ್ಪತ್ತಿಯಲ್ಲಿ ಮೂಲಸ್ಥಾನ ಯಾವುದು ಅಂದ್ರೆ ಇದೇ ದಿಕ್ಕು. ಅಷ್ಟು ಮಾತ್ರ ಅಲ್ಲ, ಪ್ರಳಯವಾಗುವವರೆಗೂ ಗಟ್ಟಿಯಾಗಿ ನಿಂತಿರುವಂತಹ ಶಾಶ್ವತ ಅಂತಂದ್ರೆ 3 ಕಾಲಗಳಲ್ಲಿಯೂ ಒಂದೇ ರೀತಿ ಇರೋದು ಅಂತ ಅರ್ಥ ಅಲ್ಲ. ಆ ರೀತಿಯಲ್ಲಿರೋ ದೇವರು ಮಾತ್ರ. ಮತ್ತಿಲ್ಲಿ ಶಾಶ್ವತ ಅಂತಂದ್ರೆ ಪ್ರಳಯವಾಗುವವರೆಗೂ ಗಟ್ಟಿಯಾಗಿ ಅಚಲವಾಗಿ ಏನಾಗದೆ ಅಲುಗಾಡದೆ ನಿಂತಿರುವಂಥದ್ದು ಅಂತ. ಯಾವುದದು? ಮಂದರ ಪರ್ವತ. ಅದಿದೆ. ಎಷ್ಟು ದೊಡ್ಡದ್ದಿದೆ ಈ ಮಂದರ ಪರ್ವತ ಅಂತಂದ್ರೆ ಹೇಳ್ತಾರೆ 1000 ವರ್ಷ ನಾವು ನಡ್ಕೊಂಡು ಹೋದ್ರೂ ಕೂಡ ಅದರ ಎಂಡ್ ನಮಗೆ ಸಿಗೋದಿಲ್ಲ. ನಿರಂತರವಾಗಿ 1000 ವರ್ಷ ನಡೆದು ಹೋಗ್ತಾ ಇದ್ರೂ ಕೂಡ ಅದರ ಎಂಡ್ ಸಿಗೋದಿಲ್ಲ. ಅಂತಹ ದೊಡ್ಡ ವಿಶಾಲವಾದ ಮಂದರ ಪರ್ವತ ಇದೇ ಪಶ್ಚಿಮದಲ್ಲೇ ಇದೆ. ಅಷ್ಟು ಮಾತ್ರ ಅಲ್ಲ, ಇದೇ ಪಶ್ಚಿಮ ದಿಕ್ಕಿನಲ್ಲೇ ಸುವರ್ಣ ಶೈಲ ಅಂತ ಒಂದು, ಸುವರ್ಣ ಪದ್ಮ ಅಂತ ಒಂದು, 2 ಬಂಗಾರದ ಬೆಟ್ಟ, ಬಂಗಾರದ ಪದ್ಮ, ಅದು ಇರುವಂತಹ ಸಮುದ್ರ ತೀರ. ಅಂದ್ರೆ ಬಂಗಾರದ ಬೆಟ್ಟ ಇದೆ, ಅಲ್ಲಿಯೇ ಬಂಗಾರದ ಕಮಲದ ಹೂವುಗಳಿದೆ. ಅದು ಇರುವಂಥದ್ದು ಒಂದು ಸಮುದ್ರ ತೀರದಲ್ಲಿ. ಅಂಥ ಸಮುದ್ರ ತೀರಕ್ಕೆ ಬಂದಂತಹ ಸುರಭಿ ದೇವತೆಗಳ ಹಸು ಅಲ್ಲಿ ಹಾಲನ್ನ ಸುರಿಸತ್ತಂತೆ. ಅಂಥ ಸುಂದರವಾದ ಸುರಭಿ ಹಾಲನ್ನ ಸುರಿಸುವಂತಹ ದಿಕ್ಕು ಈ ಪಶ್ಚಿಮ ದಿಕ್ಕು. ಮುಂದೆ ಹೇಳ್ತಾರೆ, ಅತ್ರ ಮಧ್ಯೆ ಸಮುದ್ರಸ್ಯ ಕಬಂಧ ಪ್ರತಿದೃಶ್ಯತೆ ಸ್ವರ್ಭಾನೋ ಸೂರ್ಯಕಲ್ಪಸ್ಯ ಸೋಮಸೂರ್ಯೌ ಜಿಘಾಂಸತಃ ಸುವರ್ಣ ಶಿರಸೋಪ್ಯತ್ರ ಹರಿರೋಮ್ನಃ ಪ್ರಗಾಯತಃ ಅದೃಶ್ಯಸ್ಯ ಪ್ರಮೇಯಸ್ಯ ಶ್ರೂಯತೆ ವಿಪುಲೋಧ್ವನಿಃ ಅತ್ರ ಧ್ವಜವತಿ ನಾಮ ಕುಮಾರಿ ಹರಿಮೇಧಸಃ ಆಕಾಶೇ ತಿಷ್ಠೇತಿ ತಸ್ಥೌ ಸೂರ್ಯಸ್ಯ ಶಾಸನಾತ್
ಅತ್ರ ವಾಯುಸ್ತಥಾ ವನ್ಹಿರಾಪಃ ಖಂಚಾಪಿ ಗಾಲವ ಆಹ್ನಿಕಂಚೈವ ನೈಶಂಚ ದುಃಖ ಸ್ಪರ್ಶಂ ವಿಮುಂಚತಿ ಅತಃ ಪ್ರಭೃತಿ ಸೂರ್ಯಸ್ಯ ತಿರ್ಯಗಾವರ್ತತೆ ಗತಿಃ ಅತ್ರ ಜ್ಯೋತಿಂಷಿ ಸರ್ವಾಣಿ ವಿಶಂತ್ಯಾದಿತ್ಯಮಂಡಲಂ ಅಷ್ಟಾವಿಂಶತಿರಾತ್ರಂಚ ಚಂಕ್ರಮ್ಯ ಸಹ ಭಾನುನಾ ನಿಷ್ಪತಂತಿ ಪುನಃ ಸೂರ್ಯಾತ್ ಸೋಮ ಸಂಯೋಗ ಯೋಗತಃ ಅತ್ರ ನಿತ್ಯಂ ಸ್ರವಂತೀನಾಂ ಪ್ರಭವಃ ಸಾಗರೋದಯಃ ಅತ್ರ ಲೋಕತ್ರಯಸ್ಯಾಪಃ ತಿಷ್ಠಂತಿ ವರುಣಾಶ್ರಯಾಃ ಅತ್ರ ಪನ್ನಗರಾಜಸ್ಯಾಪ್ಯನಂತಸ್ಯ ನಿವೇಶನಂ ಅನಾದಿನಿಧನಸ್ಯಾತ್ರ ವಿಷ್ಣೋಸ್ಥಾನಮನುತ್ತಮಂ ಅತ್ರಾನಲಸಖಸ್ಯಾಪಿ ಪವನಸ್ಯ ನಿವೇಶನಂ ಮಹರ್ಷೇಃ ಕಾಶ್ಯಪಸ್ಯಾತ್ರ ಮಾರೀಚಸ್ಯ ನಿವೇಶನಂ ಏಷತೆ ಪಶ್ಚಿಮೋ ಮಾರ್ಗೋ ದಿಗ್ದ್ವಾರೇಣ ಪ್ರಕೀರ್ತಿತಃ ಬ್ರೂಹಿ ಗಾಲವ ಗಚ್ಛಾಬೋ ಬುದ್ಧಿಃ ಕಾ ದ್ವಿಜಸತ್ತಮ. ಗರುಡದೇವರು ಹೇಳ್ತಾರೆ, ಇಲ್ಲೇ ಈ ಪಶ್ಚಿಮದ ಸಮುದ್ರದ ಮಧ್ಯದಲ್ಲೇ ಸೋಮಸೂರ್ಯವು ಜಿಘಾಂಸತಃ ಚಂದ್ರ ಸೂರ್ಯರನ್ನ ತಿನ್ಬೇಕು ಅಂತ ಅಂದುಕೊಂಡ, ಚಂದ್ರ ಸೂರ್ಯರನ್ನ ಕೊಲ್ಲಬೇಕು ಅಂತ ಅಂದುಕೊಂಡಿರುವಂತಹ ಸ್ವರ್ಭಾನು. ಸ್ವರ್ಭಾನು ಅಂದ್ರೆ ರಾಹು. ಮೋಹಿನಿ ಯಾವನ ತಲೆಯನ್ನ ಕತ್ತರಿಸಿ ಅಂಡೋದಕದಲ್ಲಿ ಹಾಕಿದಳೋ ಭಗವಂತ ಮೋಹಿನಿ ರೂಪದಿಂದ, ಆ ರಾಹುವಿನ ತಲೆ, ರಾಹುವಿಗೆ ಸ್ವರ್ಭಾನು ಅಂತ ಹೆಸರು. ಅಂತ ರಾಹುವಿನ ಕಬಂಧ ಅಂದ್ರೆ ಅವನ ತಲೆ ಇವತ್ತಿಗೂ ಇಲ್ಲಿದೆ. ಭಾಗವತ ಪಂಚಮ ಸ್ಕಂಧದಲ್ಲಿ ಬರುತ್ತೆ ಮತ್ತು ಅಷ್ಟಮ ಸ್ಕಂಧದಲ್ಲಿಯೂ ಸಮುದ್ರ ಮಥನದ ಉಪಾಖ್ಯಾನದಲ್ಲೂ ಈ ಬಗ್ಗೆ ಉಲ್ಲೇಖ ಇದೆ. ಅದನ್ನ ಇಲ್ಲಿ ವಿಸ್ತಾರವಾಗಿ ವಿಶೇಷವಾಗಿ ಇಲ್ಲಿ ನಮಗೆ ಕೋಟ್ ಮಾಡ್ತಾರೆ. ಏನ್ ಹೇಳ್ತಾರೆ ಇಲ್ಲಿ? ಸೂರ್ಯಚಂದ್ರರಿಬ್ಬರನ್ನ ಮುಗಿಸಲಿಕ್ಕೆ ಕಾಯ್ತಾ ಇರತಕ್ಕಂತ ದುಷ್ಟಗ್ರಹನಾದ ಸ್ವರ್ಭಾನು ಅಂದ್ರೆ ರಾಹು, ಅವನ ತಲೆ ಇವತ್ತಿಗೂ ಕಾಣ್ತಾ ಇದೆ ಇಲ್ಲಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಬ್ಬರು ಗಂಧರ್ವರಿದ್ದಾರೆ. ತುಂಬಾ ಚೆನ್ನಾಗಿ ಅವ್ರು ಹಾಡು ಹೇಳ್ತಾರೆ. ಆದ್ರೆ ಅವ್ರು ಹೀಗೆ ಅಂತ ನಮಗೆ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಪ್ರಮೇಯರು. ಮತ್ತೆ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಅವ್ರು ನೋಡ್ಲಿಕ್ಕೆ ಹೇಗಿದ್ದಾರೆ ಅದೂ ಗೊತ್ತಿಲ್ಲ, ಕಣ್ಣಿಗೂ ಕಾಣಿಸೋದಿಲ್ಲ. ಅವ್ರು ಹೀಗಿದ್ದಾರೆ ಅಂತ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸುಂದರವಾದ ಧ್ವನಿ, ಅವರ ಗಾನ ಕೇಳ್ತಾ ಇರುತ್ತೆ ಈ ದಿಕ್ಕಲ್ಲಿ. ಯಾರವರಿಬ್ರು ಅಂತಂದ್ರೆ ಸುವರ್ಣ ಶಿರಸ್ ಮತ್ತು ಹರಿರೋಮ ಅಂತ ಅವರಿಬ್ರು ಗಂಧರ್ವರು. ಸುವರ್ಣ ಶಿರಸ್ಸು ಮತ್ತು ಹರಿರೋಮ ಅಂತ ಇಬ್ಬರು ಮಧುರ ಕಂಠದ ಗಾಯಕರು ಹಾಡುವ ಗಾನದ ಧ್ವನಿ ನಮಗಿಲ್ಲಿ ಕೇಳತ್ತೆ. ಇಲ್ಲೇಪ್ಪ ಹರಿಮೇಧ ಅಂತೊಬ್ಬ ವ್ಯಕ್ತಿ. ಆ ಹರಿಮೇಧನ ಮಗಳು ಧ್ವಜವತಿ ಅಂತ ಒಬ್ಬಳು ಹುಡುಗಿ. ಹರಿಮೇಧ ಅಷ್ಟಮ ಸ್ಕಂದ ಭಾಗವತ ಆರಂಭ ಆಗೋದ ಇಲ್ಲಿಂದ. ಆ ಹರಿಮೇಧ ಅನ್ನುವಂತಹ ವ್ಯಕ್ತಿ, ಅವನ ಮಗಳು ಧ್ವಜವತಿ ನಡ್ಕೊಂಡು ಬರ್ತಾ ಇದ್ಲು. ನಡ್ಕೊಂಡು ಅಂದ್ರೆ ಆಕಾಶದಲ್ಲಿ ಅವಳು ಹಾರಿಕೊಂಡು ಬರ್ತಾ ಇದ್ಲು. ಅವಳು ಆಕಾಶದಲ್ಲಿ ಹಾರಿಕೊಂಡು ಬರುವಾಗ ಸೂರ್ಯ ಅಲ್ಲೇ ನಿಲ್ಲು ಅಂತಂದುಬಿಟ್ಟ. ಹೇಗೆ? ತಿಷ್ಠ ತಿಷ್ಠೇತಿ, ನಿಲ್ಲು, ಅಲ್ಲೇ ನಿಲ್ಲು, ಅಲ್ಲೇ ನಿಲ್ಲು ಅಂತ ಸೂರ್ಯ ಹೇಳ್ದ. ಯಾವಾಗ ಸೂರ್ಯ ಆಕಾಶದಲ್ಲಿ ಬರುವಾಗ ಅವಳಿಗೆ ಅಲ್ಲೇ ನಿಲ್ಲು ಅಂತ ಹೇಳಿಬಿಟ್ನೋ, ಅವತ್ತಿನಿಂದ ಆ ಧ್ವಜವತಿ ಎನ್ನುವಂತಹ ಹರಿಮೇಧಸ್ಸಿನ ಮಗಳು ಅಲ್ಲೇ ನಿಂತಿದ್ದಾಳೆ. ಸೂರ್ಯನ ಆದೇಶದಂತೆ ಆ ಹೆಣ್ಣು ಮಗಳು ಅಲ್ಲೇ ನಿಂತು ಸೂರ್ಯೋಪಾಸನೆಯನ್ನು ಮಾಡ್ತಾ ಇದ್ದಾಳೆ. ಗಾಲವರೇ ಅವ್ರು ಹೇಳ್ತಾರೆ, ಇಲ್ಲಿ ವಾಯು, ಅಗ್ನಿ, ನೀರು ಅಂದ್ರೆ ಜಲ ಮತ್ತೆ ಆಕಾಶ, ಈ 4 ಭೂತಗಳು ಹಗಲು ಮತ್ತು ರಾತ್ರಿಗಳಲ್ಲಿ ಆಹ್ನಿಕಂಚೈವ ನೈಶಂಚ, ಆಹ್ನಿಕ ಅಂದ್ರೆ ಹಗಲು, ನೈಷ ಅಂದ್ರೆ ರಾತ್ರಿ, ಆ 2 ಸಂದರ್ಭಗಳಲ್ಲಿ 2 ಕಾಲಗಳಲ್ಲಿ ಬರುವಂತಹ ಕೆಟ್ಟ ದುಃಖವನ್ನ ಉಂಟು ಮಾಡುವ ಸ್ಪರ್ಶ ಏನಿದೆ ಅದನ್ನ ಕಳ್ಕೊಳ್ಳುತ್ತಂತೆ. ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ದುಃಖ ಸ್ಪರ್ಶ ಎಲ್ಲಿಗಾಗುತ್ತದು? ವಾಯುಗಾಗಬಹುದು, ಅಗ್ನಿಗಾಗಬಹುದು, ಆಕಾಶಕ್ಕೇನ್ರಿ ಸ್ಪರ್ಶ ಅಂತ ನೀವು ಕೇಳಬಹುದು. ನೀರಿಗೆ, ಬೆಂಕಿಗೆ, ಗಾಳಿಗೆ ದುಃಖ ಸ್ಪರ್ಶ ಇರಬಹುದು. ಬಟ್ ಆಕಾಶಕ್ಕೇನು ದುಃಖ ಸ್ಪರ್ಶ ಅಂತಂದ್ರೆ ಕಣ್ಣಿಗೆ ಕಾಣದ, ನಮ್ಮ ಅನುಭವಕ್ಕೆ ಬರದೇ ಇರುವಂತದ್ದೆಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿಕಾರಗಳು ಪಂಚಭೂತಗಳಲ್ಲಿ ಆಗುತ್ತೆ. ಆದ್ದರಿಂದ ಆಕಾಶಕ್ಕೂ ದುಃಖ ಸುಖ ಸ್ಪರ್ಶಗಳ ಅನುಭವ ಉಂಟು. ಅಭಿಮಾನಿ ದೇವತೆಗಳು ಅಂತ ಇಟ್ಕೊಂಡ್ರೆ ಸಮಸ್ಯೆನೇ ಇಲ್ಲ.
ಆದ್ದರಿಂದ ಆ ದುಃಖ ಸ್ಪರ್ಶ ಏನಿದೆ, ಆ ದುಃಖ ಸ್ಪರ್ಶವನ್ನ ಕಳೆದುಕೊಳ್ಳುವಂತಹ ದಿಕ್ಕು ಯಾವುದು ಅಂತಂದ್ರೆ ಈ 4 ಭೂತಗಳು ಪಶ್ಚಿಮ ದಿಕ್ಕು. ಮತ್ತಿನ್ನು ವಿಶೇಷ ಏನು ಅಂದ್ರೆ, ಈ ದಿಕ್ಕಿನಿಂದ ಆರಂಭ ಮಾಡಿಕೊಂಡು ನಮ್ಮ ಸೂರ್ಯ ಉತ್ತರಕ್ಕೆ ಹೋಗ್ತಾನೆ. ಪಶ್ಚಿಮದಿಂದ ಪೂರ್ವದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಪಶ್ಚಿಮಕ್ಕೆ ಬಂದು ಪಶ್ಚಿಮದಿಂದ ನಿಧಾನವಾಗಿ ಎಲ್ಲಿ ಹೋಗ್ತಾನೆ ಅಂತಂದ್ರೆ ಉತ್ತರಕ್ಕೆ ಮುಖ ಮಾಡಿ ಹೊರಡ್ತಾನೆ. ಸೂರ್ಯನ ಗಮನ ಉತ್ತರ ದಿಕ್ಕಿಗೆ ಹೋಗುತ್ತೆ. ಆದ್ದರಿಂದಲೇ ಇಲ್ಲಿಂದ ಹೊರಡುವಂತಹ ಎಲ್ಲ ಬೆಳಕುಗಳು, ಅತ್ರ ಜ್ಯೋತಿಂಷಿ, ಜ್ಯೋತಿಸ್ ಅಂದ್ರೆ ಬೆಳಕು, ಇಲ್ಲಿಂದ ಮುಂದಕ್ಕೆ ಹೋಗುವಂತಹ ಎಲ್ಲ ಬೆಳಕುಗಳು ಕೊನೆಗೆ ಜಾಯಿನ್ ಆಗೋದಲ್ಲಿ ವಿಶಂತಿ ಆದಿತ್ಯ ಮಂಡಲಂ, ಸೂರ್ಯ ಮಂಡಲದ ಒಳಗೆ ಸೇರಿಬಿಡುತ್ತೆ. ಅಂದ್ರೆ ಸೂರ್ಯ ಇಲ್ಲಿಂದ ಬೆಳಕಿನ ದಾರಿಯಲ್ಲಿ ಹೋಗ್ತಾನೆ. ಆದ್ದರಿಂದ ಮಾರ್ಗ ಮಧ್ಯದಲ್ಲಿ ಬರುವ ಎಲ್ಲ ಬೆಳಕಿನ ಕಣಗಳು, ಎಲ್ಲ ಬೆಳಕುಗಳು ಸೂರ್ಯನ ಮಂಡಲವನ್ನ ಪ್ರವೇಶ ಮಾಡಿ ಅವನ ಜೊತೆಯಲ್ಲಿ ಮುಂದೆ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಚಂದ್ರ ಸ್ವತಂತ್ರ ಸಂಚಾರ ಅವನಿಗಿಲ್ಲ. ಸೂರ್ಯನನ್ನ ಡಿಪೆಂಡ್ ಮಾಡಿಕೊಂಡು ಚಂದ್ರನ ಗತಿ. ತಿಂಗಳಲ್ಲಿ 28 ದಿನಗಳ ಕಾಲ ಚಂದ್ರ ಸೂರ್ಯನ ಜೊತೆಯಲ್ಲಿ ತಿರುಗ್ತಾ ಇರ್ತಾನೆ, ಸಂಚಾರ ಮಾಡಿ 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 ಮತ್ತೆ ಪುನಃ ಸೂರ್ಯನನ್ನ ಅವನು ಸೇರಿ ಒಂದಾಗುವಂತಹ ಕಾಲ ಯಾವುದು? ಇದೆ ಪಶ್ಚಿಮ. ಮತ್ತ ಅಲ್ಲಿಂದ ಸೂರ್ಯನನ್ನ ಸೇರಿ ಸೂರ್ಯನಿಂದ ಮತ್ತೆ ಹೊರಗೆ ಬರ್ತಾನೆ. ಅಂದ್ರೆ ಚಂದ್ರ ಸೂರ್ಯರಿಬ್ಬರು ಒಟ್ಟು ಸೇರಿದಾಗ ಅಮಾವಾಸ್ಯಾದಿಗಳು ಅಂತ ಹೇಳ್ತಾರಲ್ಲ, ಹಾಗೆ 28 ದಿನಗಳ ಕಾಲ ಸೂರ್ಯನ ಜೊತೆ ಸಂಚಾರ ಮಾಡಿ ಸೂರ್ಯನ ಜೊತೆಯಲ್ಲಿ ಸೇರಿ ಮತ್ತೆ ಪುನಃ ಸೂರ್ಯನಿಂದ ಹೊರಗೆ ಬಂದು ಅವನನ್ನ ಫಾಲೋ ಮಾಡಿಕೊಂಡು ಚಂದ್ರ ಸಂಚಾರ ಮಾಡುವಂತಹ ದಿಕ್ಕು ಯಾವುದು ಅಂದ್ರೆ ಇದೇ ಪಶ್ಚಿಮ ದಿಕ್ಕು. ನದಿಗಳು ಬೇಕಾದಷ್ಟಿವೆ, ಅದ್ಭುತವಾದ ಪ್ರವಾಹ, ಸಮುದ್ರದ ಜಲವನ್ನ ಹೆಚ್ಚು ಮಾಡುವಂತಹ ನದಿಗಳು, ಅನೇಕ ನದಿಗಳು ಹುಟ್ಟುವಂತಹ ದಿಕ್ಕು ಯಾವುದು ಅಂದ್ರೆ ಇದೇ ಪಶ್ಚಿಮ ದಿಕ್ಕು. ಆ ಎಲ್ಲ ನದಿಗಳು, ಆ ನದಿಯ ನೀರುಗಳು ಎಲ್ಲ ವರುಣದೇವರನ್ನ ಆಶ್ರಯ ಮಾಡಿಕೊಂಡು ಇದೆ. ಅಷ್ಟು ಮಾತ್ರ ಅಲ್ಲಪ್ಪ, ಎಲ್ಲ ಸರ್ಪಗಳಿಗೂ ರಾಜನಾದ ಸರ್ಪಸ್ವಾಮಿಯಾದ ಭಗವಂತನ ಹಾಸಿಗೆಯಾದ ಅನಂತ ಶೇಷದೇವರ ಸ್ಥಾನ, ಶೇಷದೇವರು ವಾಸ ಮಾಡತಕ್ಕಂಥ ದಿಕ್ಕು ಇದೇ ಪಶ್ಚಿಮ. ಅಷ್ಟು ಮಾತ್ರ ಅಲ್ಲ, ಅನಾದಿ ನಿಧನಸ್ಯಾತ್ರ ವಿಷ್ಣೋ ಸ್ಥಾನಂ, ಅತ್ಯಂತ ಶ್ರೇಷ್ಠ, ಯಾವ ಸ್ಥಾನಕ್ಕಿಂತ ಉತ್ತಮವಾದ ಸ್ಥಾನ ಇಲ್ವೋ ಅಂತಹ ಅನುತ್ತಮ ಅಂತಂದ್ರೆ ಅನುತ್ತಮ ಸ್ಥಾನ ಅಂತಂದ್ರು ದೇವರ ಸ್ಥಾನ. ಅನುತ್ತಮ ಅಂತಂದ್ರೆ ಯಾವ ಸ್ಥಾನಕ್ಕಿಂತಲೂ ದೊಡ್ಡದಾದ ಸ್ಥಾನ, ಉತ್ತಮವಾದ ಸ್ಥಾನ ಇನ್ನೊಂದಿಲ್ಲವೋ ಅದನ್ನ ಅನುತ್ತಮ ಅಂತ. ಅಂತಹ ಅನುತ್ತಮವಾದ ಸ್ಥಾನ ಯಾರದ್ದು? ನಮ್ಮ ದೇವರದ್ದು, ವಿಷ್ಣು. ಅವನ ಸ್ಥಾನ ಇಲ್ಲಿದೆ. ಅಗ್ನಿಯ ಸ್ನೇಹಿತ ವಾಯು ಅವನ ಮನೆ, ಮರೀಚಿಯ ಮಕ್ಕಳಾದ ಕಶ್ಯಪರ ಮನೆ ಎಲ್ಲ ಇಲ್ಲೇ ಇರೋದು. ಆದ್ದರಿಂದ ಬ್ರಾಹ್ಮಣ ಶ್ರೇಷ್ಠ ಗಾಲವ, ಪಶ್ಚಿಮದ ಮಾರ್ಗ ಅಪ್ಪ, ಸ್ವಲ್ಪ ಮಾತ್ರ ನಿನಗೆ ಹೇಳಿದ್ದೇನೆ. ಇಲ್ಲಿ ಹೋಗ್ಬೇಕು ಅಂತ ನಿನಗೆ ಬುದ್ಧಿ ಇದ್ರೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಹೋಗೋಣ. ಏನ್ ಮಾಡು, ಇರು, ಇನ್ನು ಒಂದು ದಿಕ್ಕು ಬಾಕಿ ಇದೆ, ಆ ದಿಕ್ಕನ್ನು ಹೇಳಿ ಮುಗಿಸಿಬಿಡ್ತೇನೆ ಅಂತ ಹೇಳಿ 3 ದಿಕ್ಕುಗಳನ್ನ ನಿರೂಪಣೆಯನ್ನ ಮಾಡಿದ ಗರುಡದೇವರು ಸುಪರ್ಣ ಸ್ವಾಮಿ 4ನೇ ದಿಕ್ಕಾದಂತಹ ಉತ್ತರದ ಬಗ್ಗೆ ನಮಗಿಲ್ಲಿ ಪರಿಚಯ ಮಾಡಿಕೊಡ್ತಾನೆ. ಅವ್ರು ಹೇಳ್ತಾರೆ, ಏನು ಉತ್ತರ ದಿಕ್ಕು? ಉತ್ತರ ದಿಕ್ಕು ಹೇಗಿದೆ? ಯಸ್ಮಾದ್ ಉತ್ತಾರ್ಯತೆ ಪಾಪಾತ್ ಯಸ್ಮಾನ್ ನಿಶ್ರೇಯಸೋಷ್ಣುತೆ ಅಸ್ಮಾತ್ ಉತ್ತಾರಣ ಫಲಾತ್ ಉತ್ತರೇತ್ಯುಚ್ಯತೆ ಬುಧೈಃ ಉತ್ತರಸ್ಯ ಹಿ ಪುಣ್ಯಸ್ಯ ಪರಿವಾಪಸ್ಯ ಗಾಲವ ಮಾರ್ಗಃ ಪಶ್ಚಿಮ ಪೂರ್ವಾಭ್ಯಾಂ ದಿಗ್ಭ್ಯಾಂ ವೈ ಮಧ್ಯಮ ಸ್ಮೃತಃ
ಅಸ್ಯಾಂ ದಿಶಿ ವರಿಷ್ಠಾಯಾಂ ದ್ವಿಜರ್ಷಭ ನಾ ಸೌಮ್ಯೋ ನ ವಿಧೇಯಾತ್ಮ ನ ಧರ್ಮೋ ವರ್ತತೆ ಜನಃ ಅತ್ರ ನಾರಾಯಣಃ ಕೃಷ್ಣೋ ಜಿಷ್ಣುಶ್ಚೈವ ನರೋತ್ತಮಃ ಬದರ್ಯಾಮಾಶ್ರಮ ಪದೇ ತಥಾ ಬ್ರಹ್ಮ ಚ ಶಾಶ್ವತಃ ಅತ್ರ ವೈ ಹಿಮವತ್ಪೃಷ್ಠೆ ನಿತ್ಯಮಾಸ್ತೆ ಮಹೇಶ್ವರಃ ಪ್ರಕೃತ್ಯಾ ಪುರುಷಃ ಸಾರ್ಧಂ ಯುಗಾಂತಾಗ್ನಿಸಮಪ್ರಭಃ ನ ಸಂದೃಶ್ಯೋ ಮುನಿಗಣೈಸ್ತಥಾ ದೇವೈಃ ಸವಾಸವೈಃ ಗಂಧರ್ವಯಕ್ಷಸಿದ್ಧೈರ್ವಾ ನರನಾರಾಯಣಾದೃತೆ ಅತ್ರ ವಿಷ್ಣುಃ ಸಹಸ್ರಾಕ್ಷಃ ಸಹಸ್ರಚರಣೋ ವ್ಯಯಃ ಸಹಸ್ರಶಿರಸಃ ಶ್ರೀಮಾನ್ ಏಕಃ ಪಶ್ಯತಿ ಮಾಯಯಾ ಅತ್ರ ರಾಜ್ಯೇನ ವಿಪ್ರಾಣಾಂ ಚಂದ್ರಮಾಶ್ಚಾಭ್ಯಷಿಚ್ಯತ ಅತ್ರ ಗಂಗಾಂ ಮಹಾದೇವಃ ಪತಂತೀಂ ಗಗನಾಚ್ಯುತಾಂ ಪ್ರತಿಗೃಹ್ಯ ದದೌ ಲೋಕೆ ಮಾನುಷೇ ಬ್ರಹ್ಮವಿತ್ತಮಃ ಅತ್ರೋ ಮಯಾ ತಪಸ್ತಪ್ತಂ ಮಹೇಶ್ವರ ಪರೀಪ್ಸಯ ಅತ್ರ ಕಾಮಶ್ಚ ರೋಷಶ್ಚ ಶೈಲಶ್ಚೋಮಾ ಚ ಸಂಬಭುಃ ಅತ್ರ ರಾಕ್ಷಸಯಕ್ಷಾಣಾಂ ಗಂಧರ್ವಾಣಾಂ ಚ ಗಾಲವ ಆಧಿಪತ್ಯೇನ ಕೈಲಾಸೇ ಧನದೋಪ್ಯಭಿಷೇಚಿತಃ ಅತ್ರ ಚೈತ್ರರಥಂ ರಮ್ಯಂ ಅನುವೈಖಾನಸಾಶ್ರಮಃ ಅತ್ರ ಮಂದಾಕಿನಿ ಚೈವ ಮಂದರಶ್ಚ ದ್ವಿಜರ್ಷಭ ಅತ್ರ ಸೌಗಂಧಿಕವನಂ ದೈವತೈರಭಿರಕ್ಷ್ಯತೆ ಶಾದ್ವಲಂ ಕದಳೀಸ್ಕಂಧಮತ್ರ ಸಂತಾನಗಾನಗಾಃ ಅತ್ರ ಸಂಯಮನಿತ್ಯಾನಾಂ ಸಿದ್ಧಾನಾಂ ಸ್ವೈರಚಾರಿಣಾಂ ವಿಮಾನಾನ್ಯನುರೂಪಾಣಿ ಕಾಮಭೋಗಾನಿ ಗಾಲವ. ಉತ್ತರ ದಿಕ್ಕು ಇಲ್ಲಿದೆ. ಏನು ಉತ್ತರ ಅಂದ್ರೆ ನೋಡಿ, ಬೇರೆ ಎಲ್ಲ ದಿಕ್ಕುಗಳಿಗೂ ಪೂರ್ವ. ಹಿಂದಿನ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ಅಪೇಕ್ಷೆ ಪಟ್ಟ ಎಲ್ಲರೂ ದೇವ ಕಾರ್ಯಗಳನ್ನ ಮಾಡಬೇಕಾದಂತಹ ದಿಕ್ಕು ಇದಾದ್ದರಿಂದ ಅದಕ್ಕೆ ಪೂರ್ವ ಅಂತ ಹೆಸರು. ದಕ್ಷಿಣೆಯಾಗಿ ಕೊಡಲ್ಪಟ್ಟದ್ದು ದಕ್ಷಿಣ. ಮತ್ತೆ ಸೂರ್ಯ ಮುಳುಗಿ ರಾತ್ರಿ ನಿದ್ರೆಗಳನ್ನ ಕೊಡುವ ದಿಕ್ಕು ಪಶ್ಚಿಮ. ಅರ್ಥಗಳನ್ನು ಹೇಳಿದ್ರು. ಈಗ ಉತ್ತರ. ಏನು ಉತ್ತರ? ಯಸ್ಮಾದ್ ಉತ್ತಾರ್ಯತೆ ಪಾಪಾತ್. ಯಾವ ದಿಕ್ಕು ನಮ್ಮನ್ನ ಪಾಪಗಳಿಂದ ಉತ್ತರಣ ಮಾಡಿಬಿಡುತ್ತೋ. ಎಂಥ ಮಾತು ನೋಡಿ. ಯಾವ ದಿಕ್ಕು ನಮ್ಮನ್ನ ಪಾಪದಿಂದ ದಾಟಿಸಿ ಬಿಡುತ್ತೋ, ಯಾವ ದಿಕ್ಕು ನಮಗೆ ಶ್ರೇಯಸ್ಸನ್ನು ಮೋಕ್ಷವನ್ನ ಕೊಡಿಸ್ತದೋ ಅಂತಹ ಪಾಪದಿಂದ ದಾಟಿಸುವ, ಸಂಸಾರದಿಂದ ದಾಟಿಸುವ ಸಾಧನೆಗೆ ಅನುಕೂಲವಾದ ದಿಕ್ಕು ಇದಾದ್ದರಿಂದ ಜ್ಞಾನಿಗಳು ಈ ದಿಕ್ಕನ್ನ ಏನಂತ ಕರೀತಾರೆ? ಉತ್ತರ ಅಂತ ಕರೀತಾರೆ. ಆದ್ದರಿಂದ ಅತ್ಯಂತ ಪುಣ್ಯಸ್ಯ ಪರಿವಾಪಸ್ಯ. ನೋಡಿ, ಉತ್ತರ ದಿಕ್ಕಿನ ಬಗ್ಗೆ ಗರುಡದೇವರು ಹೇಳ್ತಾರೆ, ಪುಣ್ಯ ಪರಿವಾಪ. ಪರಿವಾಪ ಅಂದ್ರೆ ಭೂಮಿಯಲ್ಲಿ ಬೀಜಗಳನ್ನ ಹೇಗೆ ಬಿತ್ತುತ್ತಾರೆ ಹಾಗೆ ಪುಣ್ಯ ಬೀಜವನ್ನ ಆವಪನ ಮಾಡುವ, ಪುಣ್ಯ ಬೀಜಗಳನ್ನ ಭೂಮಿಯಲ್ಲಿ ಬಿತ್ತುವಂತಹ ದಿಕ್ಕು ಅದು ಉತ್ತರ ದಿಕ್ಕು. ಈ ದಿಕ್ಕಿನ ದಾರಿ ಎಲ್ಲಿದೆ ಅಂತಂದ್ರೆ ಪೂರ್ವ ಪಶ್ಚಿಮ. ಆ ಎರಡು ದಿಕ್ಕುಗಳ ಮಧ್ಯದ ದಾರಿ ಇದು ಉತ್ತರದ ದಾರಿ. ವರಿಷ್ಠಾಯಾಮ್ ಉತ್ತರಾಯಾಮ್ ದಿಶಿ. ಎಲ್ಲ ದಿಕ್ಕುಗಳಲ್ಲಿ ಶ್ರೇಷ್ಠವಾದಂತಹ ಈ ಉತ್ತರ ದಿಕ್ಕಿನಲ್ಲಿ ಎಂತಹ ಜನಗಳು ವಾಸ ಮಾಡೋದಿಲ್ಲ ಅಂತಂದ್ರೆ ಯಾರಿಗೆ ವಿನಯವಿಲ್ಲ, ನ ಅವಿಧೇಯಾತ್ಮ, ಯಾರಿಗೆ ವಿಧೇಯತೆ ಇಲ್ಲ ಅವನಿರೋದಿಲ್ವಂತೆ. ನ ಅಸೌಮ್ಯ, ಯಾರು ಉಗ್ರ ಇದ್ದಾನೆ, ಯಾರು ಸೌಮ್ಯ ಅಲ್ಲ ಅವನಿಲ್ಲಿ ವಾಸ ಮಾಡೋದಿಲ್ವಂತೆ. ಯಾರು ಅಧರ್ಮವನ್ನ ಮಾಡುವಂತಹ ವ್ಯಕ್ತಿ ಇದ್ದಾನೆ ಅವನಿ ದಿಕ್ಕಲ್ಲಿ ವಾಸ ಮಾಡುವುದಿಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಅತ್ರ ನಾರಾಯಣ ಕೃಷ್ಣ, ನಾರಾಯಣ ಇದ್ದಾನೆ, ಕೃಷ್ಣ ಇದ್ದಾನೆ, ನರೋತ್ತಮನಿದ್ದಾನೆ. ಎಲ್ಲಿ? ಬದರಿಕಾಶ್ರಮದಲ್ಲಿ ಉತ್ತರ ದಿಕ್ಕಿನಲ್ಲಿರುವಂತಹ ಉತ್ತಮವಾದ ಶ್ರೇಷ್ಠವಾದ ಬದರಿಕಾಶ್ರಮದಲ್ಲಿ ನಾರಾಯಣ, ಕೃಷ್ಣ, ಜಿಷ್ಣು, ನರೋತ್ತಮ ಮತ್ತೆ ಬ್ರಹ್ಮ ಇವರೆಲ್ಲರೂ ಇದ್ದಾರೆ. ಈ ಹಿಮಾಲಯದ ಪ್ರಾಂತ್ಯದಲ್ಲೇ ಕಾಲಾಗ್ನಿ ಸಮಪ್ರಭ ಅಂತಾರೆ, ಯುಗಾಂತಾಗ್ನಿ ಸಮಪ್ರಭ. ಪ್ರಳಯ ಕಾಲದ ಅಗ್ನಿಯಂತೆ ಪ್ರಕಾಶಮಾನವಾಗಿ ಹೊಳಿತಾ ಇರತಕ್ಕಂತಹ ರುದ್ರದೇವರು ವಾಸ ಮಾಡ್ತಾರೆ. ಅವ್ರು ಹೇಗಿದ್ದಾರೆ ಇಲ್ಲಿ ಅಂತಂದ್ರೆ ಪುರುಷಃ ಪ್ರಕೃತ್ಯಾ ಸಹ, ಪ್ರಕೃತ್ಯಾ ಪುರುಷ ಸಾರ್ಧಂ.
ಇಲ್ಲಿ ರುದ್ರದೇವರು ಒಂದು ರೂಪ ತಗೊಂಡಿದ್ದಾರೆ, ಪುರುಷ ರೂಪವನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಪ್ರಕೃತಿ ರೂಪಿಣಿಯಾದವಳು ಯಾರು? ಪಾರ್ವತಿ. ಇಲ್ಲಿ ಈ ಉತ್ತರ ದಿಕ್ಕಿನಲ್ಲಿರುವಂತಹ ಹಿಮಾಲಯ ಪರ್ವತದ ಪ್ರಾಂತ್ಯದಲ್ಲಿ ಕಾಲಾಗ್ನಿ ಸಮಪ್ರಭರಾದಂತಹ ಮಹಾರುದ್ರದೇವರು ಪುರುಷ ರೂಪದಿಂದ ಪ್ರಕೃತಿ ರೂಪಿಣಿಯಾದ ಪಾರ್ವತೀ ದೇವಿಯ ಜೊತೆಯಲ್ಲಿ ನಿರಂತರವಾಗಿ ವಾಸ ಮಾಡ್ತಾರೆ. ಹಾಗೆ ವಾಸ ಮಾಡುವ ಪ್ರಕೃತಿ ಪುರುಷ ರೂಪಿಗಳಾದ ಶಿವಪಾರ್ವತಿಯರನ್ನ ಯಾವ ಮುನಿಗಣಿಗಳೂ ದರ್ಶನ ಮಾಡೋದಿಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ. ಇಂದ್ರದೇವರು, ದೇವತೆಗಳು, ಗಂಧರ್ವರು, ಯಕ್ಷರು, ಸಿದ್ಧರು ಯಾರಿಗೂ ರುದ್ರದೇವರ ಅಂತಹ ದೇದೀಪ್ಯಮಾನವಾದ ರೂಪವನ್ನ ದರ್ಶನ ಮಾಡ್ಲಿಕ್ಕಾಗೋದಿಲ್ಲ. ಮತ್ತೆ ನೋಡೋದು ಯಾರವರನ್ನ ಅಂದ್ರೆ ನರನಾರಾಯಣ ಆದೃತೆ, ನರನಾರಾಯಣರನ್ನ ಬಿಟ್ರೆ ಇನ್ನು ಯಾರಿಗೂ ಕೂಡ ರುದ್ರದೇವರ ಆ ಪ್ರಕಾರವಾದ ರೂಪವನ್ನ ದರ್ಶನ ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದಲೇ ರುದ್ರದೇವರ ರೂಪಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಪ್ರಶಾಂತಮುತ ಭೀಷಣಂ ಭುವನ ಮೋಹನಂ ಚೇತ್ಯಹೋ ವಪುಂಷಿ ಗುಣ ಪುಂಸಿತೆ ಹಮ ಹಮಾತ್ಮನೋಹಂ ಭಿದೆ ಅಂತ. ಪ್ರಶಾಂತಂ ಉತ ಭೀಷಣಂ ಭುವನ ಮೋಹನಂ. ಆದ್ದರಿಂದ ರುದ್ರದೇವರ ರೂಪಗಳು ಅಪಾರ. ಪ್ರಕೃತಿ ಪುರುಷ ರೂಪಗಳು ಅಂತಂದ್ರೆ ಪಾರ್ವತಿಯ ಜೊತೆಯಲ್ಲಿ ವಿಶೇಷವಾಗಿ ವಿಹಾರ ಮಾಡುವಂತಹ ಆ ರೂಪಗಳು. ಆ ರೂಪಗಳನ್ನ ನೋಡ್ಲಿಕ್ಕಾಗೋದಿಲ್ಲ. ಸಾಮಾನ್ಯವಾದ ಒಂದು ಬೆಂಕಿ ಹತ್ರಕ್ಕೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯುಗಾಂತವಾದ ಅಗ್ನಿ, ಕಾಲಾಗ್ನಿ, ಪ್ರಳಯ ಕಾಲದ ಅಗ್ನಿಯಂತೆ ಉರಿಯುವ ಶಿವಪಾರ್ವತಿಯರನ್ನ ಯಾರು ನೋಡ್ಲಿಕ್ಕಾಗತ್ತೆ? ಮುನಿಗಣಗಳಿಗೆ, ಯಕ್ಷರಿಗೆ, ಸಿದ್ಧರಿಗೆ, ಗಂಧರ್ವರಿಗೆ, ದೇವತೆಗಳಿಗೆ, ಕೊನೆಗೆ ಸೋತ್ತಮ ದೇವತೆಯಾದ ಇಂದ್ರದೇವರಿಗೂ ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೂಪ ಅಂತಂದ ಮೇಲೆ ಇನ್ನೆಷ್ಟು ದೊಡ್ಡ ರೂಪ. ಆ ರೂಪ ದರ್ಶನ ಮಾಡುವ ಒಂದು ವ್ಯಕ್ತಿಗಳು ಯಾರು ಅಂತಂದ್ರೆ ನಾರಾಯಣರು. ಇದೇ ಜಾಗದಲ್ಲೇ ಇನ್ನೊಬ್ಬರಿದ್ದ ನಾರಾಯಣ ತನ್ನ ಮೂಲ ರೂಪದಿಂದ ಶಿವನನ್ನು ನೋಡ್ತಾನೆ. ಆ ರೂಪದ ಶಿವನನ್ನ ಹೇಗೆ ನೋಡ್ತಾನೆ? ಮಾಯಯ, ತನ್ನ ಮಹಿಮೆಯಿಂದ, ತನ್ನ ಇಚ್ಛೆಯಿಂದ. ಯಾಕೆ? ರುದ್ರದೇವರನ್ನ ಸೃಷ್ಟಿ ಮಾಡಿದವನೇ ಭಗವಂತ ಅಲ್ವಾ. ಇದೇ ಜಾಗದಲ್ಲೇ ಸಹಸ್ರಾಕ್ಷ, ಸಹಸ್ರ ಅಂದ್ರೆ ಅನಂತ ಅಂತ ಅರ್ಥ. ಅನಂತ ಕಣ್ಣುಗಳು, ಅನಂತ ಕಾಲುಗಳು, ಅನಂತ ತಲೆಗಳಿಂದ ಕೂಡಿದ ಅವ್ಯಯ ನಾಶರಹಿತನಾದ ಶ್ರೀಮಾನ್ ಅದ್ಭುತವಾದ ಕಾಂತಿಯಿಂದ ಕೂಡಿದ ವಿಷ್ಣು ಏಕಃ, ಸರ್ವೋತ್ತಮನಾದ ವಿಷ್ಣು ತನ್ನ ಇಚ್ಛೆಯಿಂದ, ತನ್ನ ಮಹಿಮೆಯಿಂದ ಆ ರೀತಿಯಾದ ಕಾಂತಿಮಂತವಾದ ಶಿವಪಾರ್ವತಿಯರ ರೂಪವನ್ನ ನೋಡ್ತಾನೆ. ಯಾಕೆ? ಅವರಿಬ್ಬರ ಒಳಗಿದ್ದು ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಿರೋ ನಾರಾಯಣನೇ ಅಲ್ವಾ, ಅವನು ನೋಡ್ತಾನೆ. ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಇದೇ ದಿಕ್ಕಿನಲ್ಲೇ ವಿಪ್ರರಾಜ್ಯ ಅಂತ. ಆ ವಿಪ್ರರಾಜ್ಯದಲ್ಲಿ ಚಂದ್ರನಿಗೆ ರಾಜ ಅಂತ ಅಭಿಷೇಕ ಮಾಡಿದ್ರು ಎಲ್ಲ. ಆ ದಿಕ್ಕಿಗೆ ರಾಜ ಚಂದ್ರ. ಮತ್ತಷ್ಟು ಮಾತ್ರ ಅಲ್ಲ, ಇಲ್ಲಿ ರುದ್ರದೇವರು ಆಕಾಶದಿಂದ ಕೆಳಗೆ ಬೀಳ್ತಾ ಇದ್ದ ಗಂಗೆಯನ್ನು ತಲೆಯೊಳಗೆ ಹಿಡಿದ್ರು. ತಲೆಯಲ್ಲಿ ಹಿಡಿದು ಕೆಳಗೆ ಬಿಟ್ರು ಮನುಷ್ಯ ಲೋಕಕ್ಕೆ. ಸೀತಾ, ಚಕ್ಷು, ಭದ್ರ, ಅಲಕನಂದ ಅಂತ. ಎಂತಹ ರುದ್ರದೇವರು ಗಂಗೆಯನ್ನ ಹಿಡಿದು ಭೂಮಿಗೆ ಬಿಟ್ರು? ತುಂಬಾ ಒಳ್ಳೊಳ್ಳೆ ವಿಶೇಷಣ ಕೊಡ್ತಾರಿಲ್ಲಿ. ಬ್ರಹ್ಮವಿತ್ತ ಮಹಾದೇವ. ಎಂಥ ದೊಡ್ಡ ಮಾತು ನೋಡಿ. ಆಕಾಶದಿಂದ, ಬ್ರಹ್ಮದೇವರ ಲೋಕದಿಂದ ಸ್ವರ್ಗಾದಿಗಳನ್ನು ದಾಟಿ ಧುಮ್ಮಿಕ್ಕಿ ಕೆಳಗೆ ಬರ್ತಾ ಇದ್ದ ಅದ್ಭುತವಾದ ಗಂಗಾ ಪ್ರವಾಹವನ್ನ ತನ್ನ ಜಟಾಮಂಡಲದಲ್ಲಿ ಹಿಡಿದು ಭೂಮಿಗೆ ಕಳಿಸಿದವನು ಮಹಾದೇವ. ಅವನು ಯಾರು ಅಂತಂದ್ರೆ ಬ್ರಹ್ಮವಿತ್ತಮ, ದೇವರನ್ನ ತಿಳಿದವರಲ್ಲೇ ಉತ್ತಮ. ಏನ್ ವಿಶೇಷಣ ನೋಡ್ರಿ ಈ ರುದ್ರದೇವರಿಗೆ. ಬ್ರಹ್ಮವಿತ್, ಬ್ರಹ್ಮವಿದ ಆಪ್ನೋತಿ ಪರಂ ಶಾಸ್ತ್ರ. ಬ್ರಹ್ಮವಿತ್ ಪರಂ ಆಪ್ನೋತಿ. ಯಾರು ದೇವರನ್ನ ಸರ್ವೋತ್ತಮ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಸೃಷ್ಟ್ಯಾದ್ಯಷ್ಟಕರ್ತ ಅಂತೆಲ್ಲ ಚಿಂತನೆ ಮಾಡ್ತಾರೆ, ತಿಳಿತಾರೆ, ತಿಳಿದು ಉಪಾಸನೆ ಮಾಡ್ತಾರೆ, ಅವರನ್ನ ಬ್ರಹ್ಮವಿತ್, ಬ್ರಹ್ಮವಿದರು ಅಂತ ಕರೀತಾರೆ. ಆ ಬ್ರಹ್ಮವಿದರಾದ ನಾರದ, ಸನಕಾದಿ ಮೊದಲಾದ ಎಲ್ಲ ಮುನಿಗಳಿಗೂ ಪಾಠವನ್ನ ಮಾಡುವ ಮಹಾಯೋಗ್ಯತೆಯಿಂದ ಕೂಡಿದ ಮಹಾರುದ್ರದೇವರು ಬ್ರಹ್ಮವಿತ್ ತಮ, ಉತ್ತಮರು.
ಭಗವಂತನ ತತ್ವವನ್ನ ತಿಳಿದ ಜ್ಞಾನಿಗಳಲ್ಲೇ ವಾಯುದೇವರನ್ನ ಭಾರತೀ ದೇವಿಯರನ್ನ ಪರಶುಕ್ತರನ್ನ ಬಿಟ್ರೆ ಉತ್ತಮೋತ್ತಮವಾದ ಬ್ರಹ್ಮಜ್ಞಾನವನ್ನ ಪಡೆದ ಮಹರುದ್ರ ದೇವರು ತಮ್ಮ ತಲೆಯಲ್ಲಿ ಗಂಗೆಯನ್ನು ಹಿಡಿದು ಭೂಮಿ ಕಳಿಸಿದರು. ಎಂಥ ಅದ್ಭುತವಾದ, ಅಂದ್ರೆ ಗಂಗೆಯನ್ನು ಮುಟ್ಟುವಾಗ, ಗಂಗೆಯ ಸ್ತೋತ್ರ ಮಾಡುವಾಗ, ಗಂಗೆಯನ್ನು ನೋಡುವಾಗ ರೋಮಾಂಚನ ಆಗ್ಬೇಕು ಈ ಮಾತುಗಳನ್ನು ಕೇಳಿದ. ಎಂತಹ ರುದ್ರದೇವರು ಗಂಗೆಯನ್ನ ಕೆಳಕ್ ಕಳಿಸಿದ್ರು ಅಲ್ವಾ. ನಿತ್ಯ ನಾವು ಮನೇಲಿ ಪೂಜೆ ಮಾಡ್ತೀವಿ, ತೀರ್ಥ ತಗೊಳ್ತೀವಿ, ತೀರ್ಥ ಕೊಡಿ ಅಂತ ಕೇಳ್ತೀವಿ. ಅದೇ ಸ್ವಾಮಿಗಳು, ಉತ್ತಮ ಜ್ಞಾನಿಗಳು ಬಂದಾಗ, ಇಲ್ಲ ನಮ್ಮನೇಲಿ ನಾನು ತಗೊಂಡ್ಬಿಟ್ಟೆ ತೀರ್ಥ ಅಂತ ಹೇಳ್ತೀವ? ಓಡ್ತೀವಿ. ಊಟ ತಿಂಡಿ ಎಲ್ಲ ಆಮೇಲೆ, ಊಟ ಕರೆದಿರ್ಲಿ ಬಿಡ್ಲಿ ಲೆಕ್ಕ ಇಲ್ಲ, ತೀರ್ಥ ಮುಖ್ಯ ಅಂತ ಓಡಿಬಿಡ್ತೀವಿ ನಾವಲ್ಲಿಗೆ. ನಾವೆಲ್ಲ ಮಾಡಲ್ಲ ರೀ. ಯಾರು ಯಾವ ಜ್ಞಾನಿ ಬಂದ್ರೇನು, ಯಾವನಿದ್ರೇನು ನಾವೇನ್ ಗೌರವ ಕೊಡ್ತೀವಿ? ದೊಡ್ಡವರು ಬಂದಾಗ, ಶುದ್ಧ ಪರಂಪರೆಯಲ್ಲಿ ತತ್ವಜ್ಞಾನವನ್ನ ಪಡೆದ ಜ್ಞಾನಿಗಳು ಸಿಕ್ಕಾಗ, ಸ್ವಾಮಿಗಳಲ್ಲ, ಯತಿಗಳಲ್ಲ, ವಿದ್ವಾಂಸರು ಸಿಕ್ಕಾಗ, ಅವರು ಪೂಜೆ ಮಾಡುವಾಗ ಅವರ ಅನುಸಂಧಾನ ನಮ್ಮ ಅನುಸಂಧಾನಕ್ಕಿಂತ ದೊಡ್ಡದಾಗಿರುತ್ತೆ. ಆದ್ದರಿಂದ ನಮ್ಮ ಯೋಗ್ಯತೆಗಿಂತ ಉತ್ತಮ ಯೋಗ್ಯರಾದಂತಹ ಜ್ಞಾನಿಗಳು ಬಂದಾಗ ಅವರು ಅಲ್ಲಿ ಪೂಜೆ ಮಾಡ್ತಾ ಇದ್ರೆ ಆ ತೀರ್ಥವನ್ನ ಅಪೇಕ್ಷೆ ಮಾಡಬೇಕು. ಆ ತೀರ್ಥ ಕೊಡಿ ಅಂತ ಹೇಳಿ ತೀರ್ಥವನ್ನ ಸ್ವೀಕಾರ ಮಾಡ್ಕೊಳ್ಬೇಕು. ಯಾಕೆ? ತಾರತಮ್ಯದಲ್ಲಿ ಉತ್ತಮೋತ್ತಮವಾದ ಸ್ಥಾನ ಹೇಗೆ ಬರುತ್ತೆ ಅಂತಂದ್ರೆ, ಎಷ್ಟು ಜ್ಞಾನ ಜಾಸ್ತಿ ಇದೆಯೋ ಅಷ್ಟು ಉತ್ತಮ ಸ್ಥಾನ. ಆದ್ದರಿಂದ ಇವತ್ತು ತೀರ್ಥಗಳಲ್ಲೇ ಉತ್ತಮ ತೀರ್ಥ ಗಂಗಾ ತೀರ್ಥ ಅಂತ ಯಾಕೆ ತಗೊಳ್ತೀವಿ ನಾವು ಅಂತಂದ್ರೆ, ಹರಿ, ವಾಯು, ಗುರು ಮೂರು ದೊಡ್ಡ ದೇವತೆಗಳಿಗೆ ಸಂಪರ್ಕಪಟ್ಟ ತೀರ್ಥ ಆದಾದ್ದರಿಂದ ಭಗವಂತನ ಪಾದೋದ್ಭವೇ ರುಜುತ್ತಮರಾದ ಬ್ರಹ್ಮದೇವರಿಂದ ಅಭಿಷೇಕ ಮಾಡಲ್ಪಟ್ಟ ತೀರ್ಥ ಭಗವಂತನ ಪಾದಕ್ಕೆ. ಬ್ರಹ್ಮವಿತ್ತಮರಾದ ವೈಷ್ಣವೋತ್ತಮರಾದ ರುದ್ರದೇವರ ಜಟಾಬಂಡದಿಂದ ಕೆಳಗಿಳಿದು ಬಂದ ತೀರ್ಥ ಗಂಗಾ ತೀರ್ಥ. ಅದಕ್ಕೋಸ್ಕರವಾಗಿ ಆ ತೀರ್ಥದ ಮೇಲೆ ನಮ್ಗಷ್ಟು ಭಕ್ತಿ, ಅಷ್ಟು ಶ್ರದ್ಧೆ. ಗಂಗಾ ಅನ್ನೋ ಹೆಸರು ಕೇಳ್ತಾ ಇದ್ದ ಕಣ್ಣಲ್ಲಿ ನೀರು ಬರುತ್ತೆ, ರೋಮಾಂಚನ ಆಗತ್ತೆ. ಯಾಕೆ? ಇದು ಕಾರಣ. ನಮಗಿದೆಲ್ಲ ಪಾಠ, ಒಂದೊಂದು ವಿಶೇಷಣಗಳಿಂದ ನಮಗೆ ವೇದವ್ಯಾಸ ದೇವರು ಮಾಡುವಂತಹ ಪಾಠ ಹೇಗಿದೆ ಮಹಾಭಾರತದಲ್ಲಿ ಆಲೋಚನೆ ಮಾಡಿಕೊಂಡಾಗ 10 ಜನ್ಮಗಳು ಸಾಕಾಗೋದಿಲ್ಲ ಭಾರತ ಅರ್ಥ ಮಾಡ್ಕೊಳ್ಳಿಕ್. ನಮ್ಗೆ ಅಷ್ಟು ಅಪೂರ್ವ ಚಿಂತನೆಗಳು. ಇದರಿಂದ ನಿಮ್ಮ ಹತ್ತಿರದಲ್ಲಿ ನಿಮಗೆ ಜ್ಞಾನಿಗಳು ಯಾರಾದ್ರೂ ನಿಮ್ಮಲ್ಲಿಗೆ ಬಂದಾಗ, ನಿಮ್ಮೂರಿಗೋ ನಿಮ್ಮ ಏರಿಯಾಗೋ ಬಂದಾಗ, ನನ್ನ ಒಂದು ವಿನಂತಿ, ಅವರು ಪೂಜೆ ಮಾಡ್ತಾ ಇದ್ರೆ ಆ ತೀರ್ಥವನ್ನ ಕೊಡಿ ಅಂತ. ಅವ್ರು ಕರೆಯೋಲ್ಲ ಅಥವಾ ಕರಿದೇ ಇದ್ರು ಏನೋ ಬೇಡ, ನಾವೇ ಹೋಗಿ ತೀರ್ಥ ತಗೊಂಡು ಬರೋದು ಸಾಧನೆ. ಯಾಕೆ ಅಂತಂದ್ರೆ, ಅಜಾದಿ ಶಿಂಶುಮಾರ ಅಂತ, ಶಿಂಶುಮಾರಾದಿ ಅಜಾಂತ ಕ್ರಮ ವ್ಯುತ್ಕ್ರಮಗಳಿಂದ ಕಲಶದಲ್ಲಿ ಅವರು ಆವಾಹನೆ ಮಾಡಿರ್ತಾರಲ್ಲ ತೀರ್ಥವನ್ನ, ಭಗವಂತನ ಐಕ್ಯಾನುಸಂಧಾನ ರೂಪವಾಗಿ ಶಾಲಗ್ರಾಮ ಪ್ರತಿಮಾದಿಗಳಿಗೆ ಮಾಡಿದ ಅಭಿಷೇಕ ಅವರ ಅನುಸಂಧಾನದ ಜೊತೆ ಸೇರಿ ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ, ನಮ್ಮ ಚಿತ್ತವನ್ನ ಪರಿಶುದ್ಧ ಮಾಡುವಂತಹ ಮಹಾತೀರ್ಥವಾಗಿ ಬರುತ್ತೆ. ನಮಗ ಅಜಾದಿ ಶಿಂಶುಮಾರ ಅಂತ ಹೆಸರು ಹೇಳು ಅಂದ್ರೆ ಗೊತ್ತಿರಲ್ಲ ನಮಗೆ. ಅಜ ಆದ್ಮೇಲೆ ಯಾರು, ಆನಂದ ಆದ್ಮೇಲೆ ಯಾರು ಅಂತ ನಮಗ್ ಗೊತ್ತಿರಲ್ಲ. ಅಂತ ಜ್ಞಾನಿಗಳು ಬಂದಾಗ ಸದುಪಯೋಗ ಮಾಡ್ಕೊಳ್ಬೇಕು. ಗಂಗೆಯನ್ನ ಹೇಗೆ ಜ್ಞಾನಿಗಳಿಂದ ಬಂದದ್ದು ಅಂತ ಸದುಪಯೋಗ ಮಾಡ್ಕೊಳ್ತೇವೋ ಹಾಗೆ ನಮ್ಮ ಸಮೀಪದಲ್ಲಿರತಕ್ಕಂತಹ ಜ್ಞಾನಿಗಳು ಬಂದಾಗ ಆ ತೀರ್ಥವನ್ನು ಸದುಪಯೋಗ ಮಾಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಅನುಸಂಧಾನ ಇದೆ ಅಂತ ಅಷ್ಟೇ. ಇದೇ ಜಾಗದಲ್ಲೇ ಪಾರ್ವತೀ ದೇವಿ ನನಗೆ ಜ್ಞಾನಿಯಾದ ರುದ್ರದೇವರೇ ಗಂಡನಾಗಿ ಬರಬೇಕು ಅಂತ ತಪಸ್ಸು ಮಾಡಿದಳು. ಇದೇ ಜಾಗದಲ್ಲೇ ಕಾಮ ಹುಟ್ಟಿತು, ಇದೇ ಜಾಗದಲ್ಲೇ ರೋಷ ಹುಟ್ಟಿತು, ಇದೇ ಜಾಗದಲ್ಲೇ ಶೈಲ ಹುಟ್ಟಿತು. ಶೈಲ ಯಾವುದು ಅಂದ್ರೆ ವಾದರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ, ಶೈಲ ಮೈನಾಕಃ ಅಂತ. ಶೈಲ ಅಂದ್ರೆ ಮೈನಾಕ ಪರ್ವತ ಹುಟ್ಟಿದ್ದಿಲ್ಲೇ. ಉಮಾದೇವಿ ಪಾರ್ವತಿ ಜನಿಸಿದ್ದು ಇದೇ ಜಾಗದಲ್ಲೇ. ಇದೇ ಜಾಗದಲ್ಲೇ ಯಕ್ಷ, ರಾಕ್ಷಸ, ಗಂಧರ್ವ ಇವರೆಲ್ಲರಿಗೂ ರಾಜನಾಗಿ ಕೈಲಾಸ ಪರ್ವತದಲ್ಲಿ ಕುಬೇರನಿಗೆ ಪಟ್ಟಾಭಿಷೇಕ ಆಯಿತು. ಇದೇ ಜಾಗದಲ್ಲೇ ವೈಖಾನಸಾಶ್ರಮ
ಪಾಂಡವರು ಹೋದ್ರು ಅಂತ ವನಪರ್ವದಲ್ಲಿ ಬಂತಲ್ಲ, ಆ ವೈಖಾನಸಾಶ್ರಮ ಇಲ್ಲೇ ಇದೆ. ಆ ವೈಖಾನಸಾಶ್ರಮದ ಹತ್ತಿರದಲ್ಲೇ ಚೈತ್ರರಥ ವನ, ತುಂಬಾ ಸುಂದರವಾದ ವನ. ಮಂದಾಕಿನಿ ನದಿ, ಅತ್ಯಂತ ವಿಸ್ತೃತವಾದ ಮಂದರ ಪರ್ವತ ಇಲ್ಲೇ ಇದೆ. ಅಲ್ಲೇ ಸೌಗಂಧಿಕ ವನ. ಆ ಸೌಗಂಧಿಕ ವನವನ್ನ ದೇವತೆಗಳು ರಕ್ಷಣೆ ಮಾಡ್ತಾ ಇದ್ದಾರೆ. ಆ ಸೌಗಂಧಿಕ ವನಕ್ಕೆ ಹೋಗುವ ದಾರಿಯಲ್ಲೇ ಒಳ್ಳೆ ಬಾಳೆ ತೋಟ ಇದೆ ರೀ. ಎಂತಹ ಬಾಳೆ ತೋಟ ಅಂದ್ರೆ ಬೆಣ್ಣೆಯಷ್ಟು ಮೃದುವಾಗಿರತಕ್ಕ ಬಾಳೆಹಣ್ಣುಗಳು ಬೆಳೆಯುವ ತೋಟ. ಶಾದ್ವಲಂ ಕದಳಿ ಸ್ಕಂಧಂ. ಹನುಮಂತ ದೇವರು ಅಲ್ಲೇ ತಾನೇ ಇದ್ದಿದ್ದು. ಆ ಸೌಗಂಧಿಕ ವನಕ್ಕೆ ಹೋಗುವ ಮಾರ್ಗದಲ್ಲಿದ್ದ ಕದಳಿ ವನದಲ್ಲಿ ಕದಳಿ ಷಂಡಗಳ ಮಧ್ಯದಲ್ಲಿ ಬಾಲವನ್ನ ದೊಡ್ಡದಾಗಿ ಹಾಕಿಕೊಂಡು ಮುದಿಕೋತಿಯ ರೂಪದಲ್ಲಿ ಕೂತಿದ್ದ ಹನುಮಂತ ದೇವರನ್ನ ಭೀಮ ನೋಡಿದ ಅಂತ ಸೌಗಂಧಿಕಾಹರಣ ಪರ್ವದಲ್ಲಿ ನಾವು ನೋಡಿದ್ವಿ. ಅದರಂತೆ ಒಳ್ಳೆ ಸಾಂತಾನಿಕ ವೃಕ್ಷಗಳು, ಲಕ್ಷಣ ಭರಿತವಾದ ಎಲ್ಲ ಇಲ್ಲಿದೆ. ಇಲ್ಲೇ ಸೆಲ್ಫ್ ಕಂಟ್ರೋಲ್ಡ್ ಆದ, ಅಂದ್ರೆ ಬೇಕಾದ್ದೆಲ್ಲ ಸಿಗ್ತಾ ಇದೆ, ಬೇಕಾದ್ದೆಲ್ಲ ಸಿಗತ್ತೆ ಇಲ್ಲಿ. ಆದರೂ ಸಂಯಮ ನಿತ್ಯಾನಾಂ, ಮನಸ್ಸಿನ ಸಂಯಮವನ್ನ ಕಳೆದುಕೊಳ್ಳದೆ ಸೆಲ್ಫ್ ಕಂಟ್ರೋಲ್ಡ್ ಆಗಿರತಕ್ಕಂತಹ, ಎಲ್ಲಿ ಆಸೆ ಬರುತ್ತೋ ಅಲ್ಲಿ ಸಂಚಾರ ಮಾಡುವ ಯೋಗ್ಯತೆಯನ್ನ ಪಡೆದಿರತಕ್ಕ ಸಿದ್ಧರು, ಆ ಸಿದ್ಧರು ಓಡಾಡ್ಲಿಕ್ಕೆ ಅನುಕೂಲವಾದ ಎಲ್ಲ ಭೋಗ ಭಾಗ್ಯಗಳಿಂದ ಕೂಡಿದ ವಿಮಾನಗಳು ಈ ಉತ್ತರ ದಿಕ್ಕಿನಲ್ಲಿದೆ. ಅತ್ರ ತೇ ಋಷಯಃ ಸಪ್ತ ದೇವಿ ಚಾರುಂಧತಿ ತಥಾ ಅತ್ರ ತಿಷ್ಠತಿ ವೈ ಸ್ವಾತಿರತ್ರಾಸ್ಯ ಉದಯ ಸ್ಮೃತಃ ಅತ್ರ ಯಜ್ಞಂ ಸಮಾರುಹ್ಯ ಧ್ರುವಂ ಸ್ಥಾತಾ ಪಿತಾಮಹಃ ಜ್ಯೋತಿಂಷಿ ಚಂದ್ರ ಸೂರ್ಯೌ ಚ ಪರಿವರ್ತಂತಿ ನಿತ್ಯಶಃ ಅತ್ರ ಗಂಗಾ ಮಖಾದ್ವಾರಂ ರಕ್ಷಂತಿ ದ್ವಿಜಸತ್ತಮಾಃ ಧಾಮ ನಾಮ ಮಹಾತ್ಮಾನೋ ಮುನಯಃ ಸತ್ಯವಾದಿನಃ ನ ತೇಷಾಂ ಜ್ಞಾಯತೆ ಸೂತಿರ್ನಾಕೃತಿರ್ನ ತು ಪಶ್ಚಿಮಃ ಪರಿವರ್ತ ಸಹಸ್ರಾಣಿ ಕಾಮಭೋಗ್ಯಾನಿ ಗಾಲವ ಯಥಾ ಯಥಾ ಪ್ರವೇಕ್ಷಂತಿ ತಸ್ಮಾತ್ ಪರತರಂ ನರಃ ತಥಾ ತಥಾ ದ್ವಿಜಶ್ರೇಷ್ಠ ಪ್ರವಿಲೀಯತಿ ಗಾಲವ ನೈತತ್ಕೇನಚಿದನ್ಯೇನ ಗತಪೂರ್ವಂ ದ್ವಿಜರ್ಷಭ ಋತೆ ನಾರಾಯಣಂ ದೇವಂ ನರಂ ವಾ ಜಿಷ್ಣುಮವ್ಯಯಂ ಅತ್ರ ಕೈಲಾಸಮಿತ್ಯುಕ್ತಂ ಸ್ಥಾನಮೈಲಬಿಲಸ್ಯ ತತ್ ಅತ್ರ ವಿದ್ಯುತ್ ಪ್ರಭಾ ನಾಮ ಜಗ್ನಿರೇಪ್ಸರಸೋ ದಶ ಅತ್ರ ವಿಷ್ಣು ಪದನ್ನಾಮ ಕ್ರಮತಾ ವಿಷ್ಣುನಾ ಕೃತಂ ತ್ರಿಲೋಕ ವಿಕ್ರಮೇ ಬ್ರಹ್ಮನ್ ಉತ್ತರಾಂ ದಿಶಮಾಶ್ರಿತಂ ಅತ್ರ ರಾಜ್ಞಾ ಮರುತ್ತೇನ ಯಜ್ಞೇನೇಷ್ಟಂ ದ್ವಿಜೋತ್ತಮ ಉಶೀರ ಬೀಜೇ ವಿಪ್ರರ್ಷೆ ಯತ್ರ ಜಾಂಬೂನದಂ ಸರಃ ಜೀಮೂತಸ್ಯಾತ್ರ ವಿಪ್ರರ್ಷೇರುಪತಸ್ಥೆ ಮಹಾತ್ಮನಃ ಸಾಕ್ಷಾತ್ ಧೈಮಮತಃ ಪುಣ್ಯೋ ವಿಮಲಃ ಕಮಲಾಕರಃ ಬ್ರಾಹ್ಮಣೇಷು ಚ ಯತ್ಕೃತ್ಸ್ನಂ ಸ್ವಕಂ ಕೃತ್ವಾ ಧನಂ ಮಹತ್ ಬವ್ರೇ ವನಂ ಮಹರ್ಷಿಃ ಸಹ ಜೈಮೂತಂ ತದ್ವನಂ ತತಃ ಅತ್ರ ನಿತ್ಯಂ ದಿಶಾಂ ಪಾಲಾಃ ಸಾಯಂ ಪ್ರಾತರ್ದ್ವಿದರ್ಷಭ ಕಸ್ಯ ಕಾರ್ಯಂ ಕಿಮಿತಿ ವೈ ಪರಿಕ್ರೋಶಂತಿ ಗಾಲವ ಏವಮೇಷಾ ದ್ವಿಜಶ್ರೇಷ್ಠ ಗುಣೈರನ್ಯೈರ್ದಿಗುತ್ತರ ಉತ್ತರೇತಿ ಪರಿಖ್ಯಾತ ಸರ್ವಕರ್ಮಸು ಚೋತ್ತರ ಏತಾ ವಿಸ್ತರಶಸ್ತಾತ ತವ ಸಂಕೀರ್ತಿತಾ ದಿಶಃ ಚತಸ್ರಃ ಕ್ರಮಯೋಗೇನ ಕಾಮಾಶಾಂ ಗಂತುಮಿಚ್ಛಸಿ ಉದ್ಯತೋಹಂ ದ್ವಿಜಶ್ರೇಷ್ಠ ತವ ದರ್ಶಯಿತುಂ ಜಗತ್ ಪೃಥಿವೀಂ ಚಾಖಿಲಾಂ ಬ್ರಹ್ಮನ್ ತಸ್ಮಾದಾರೋಹಮಾನ್ ದ್ವಿಜ. ಇಲ್ಲೇ ಅರುಂಧತಿ ಸಹಿತರಾದ ಸಪ್ತ ಋಷಿಗಳು ವಾಸ ಮಾಡುವಂತಹ ಜಾಗ ಇದೆಯಪ್ಪ, ಉತ್ತರ ದಿಕ್ಕು. ಸ್ವಾತೀದೇವಿ, ಸ್ವಾತೀದೇವಿ ಅಂದ್ರೆ ಸ್ವಾತಿ ನಕ್ಷತ್ರ ಅಂತ ಅರ್ಥ ಮಾಡಬಹುದು ದೇವಿ. ಆ ಸ್ವಾತಿಯ ಉದಯ ಈ ಉತ್ತರದಲ್ಲೇ. ಇಲ್ಲೇ ಸರ್ವಲೋಕ ಪಿತಾಮಹರು ಅಂತ ಪ್ರಸಿದ್ಧರಾದ ಚತುರ್ಮುಖ ಬ್ರಹ್ಮದೇವರು ಯಜ್ಞ ದೀಕ್ಷಿತರಾಗಿ ಕುಳಿತ ಜಾಗ ಇದೆ. ಚಂದ್ರ, ಸೂರ್ಯ, ನಕ್ಷತ್ರ, ಗ್ರಹತಾರೆಗಳು ಎಲ್ಲ ಉತ್ತರದಲ್ಲೇ ಪರಿವರ್ತನ ತಿರುಗುತ್ತಾ ಇರುತ್ತೆ. ಗಂಗೋತ್ರಿ, ಅದಕ್ಕಿಂತ ಇನ್ನು ಮೇಲಿರುವ ಗಂಗೆಯ ಉಗಮ ಸ್ಥಾನ. ಗಂಗಾದೇವಿ ಎಲ್ಲಿ ಹುಟ್ಟಿ ಬರ್ತಾಳೋ ಗಂಗಾ ಉದಯ ಸ್ಥಾನ, ಗಂಗಾ ಮಹಾದ್ವಾರ ಅಂತ ಕರೀತಾರೆ. ಗಂಗಾದ್ವಾರ, ಗಂಗಾ ಮಹಾದ್ವಾರ.
ಗಂಗಾದ್ವಾರವನ್ನ ಹರಿದ್ವಾರ ಅಂತ. ಅಂದ್ರೆ ಭೂಮಿಗೆ ವಿಸ್ತಾರವಾದ ಬಯಲು ಪ್ರದೇಶಕ್ಕೆ ಗಂಗೆ ಬರುವ ಜಾಗ ಹರಿದ್ವಾರ, ಆದ್ದರಿಂದ ಅದನ್ನು ಗಂಗಾದ್ವಾರ. ಭೂಮಿಯಲ್ಲಿ ಮೊದಲು ಗಂಗೆ ಕಾಣಿಸುವ ಜಾಗ ಗಂಗಾ ಮಹಾದ್ವಾರ, ಗಂಗೆಯ ಉತ್ಪತ್ತಿ ಸ್ಥಾನ. ಅದು ಹಾಳಾಗಬಾರದು ಅಂತ ಹೇಳಿ ಮಹಾನುಭಾವರಾಗಿರತಕ್ಕಂತಹ ಕೆಲವು ಋಷಿಗಳು ರಕ್ಷಣೆ ಮಾಡ್ತಾ ಇರ್ತಾರೆ. ಆ ಗಂಗಾ ಮಹಾದ್ವಾರವನ್ನ, ಗಂಗೆ ಹುಟ್ಟುವ ಜಾಗವನ್ನ ರಕ್ಷಣೆ ಮಾಡುವ ಮುನಿಗಳ ಹೆಸರು ಧಾಮ ಅಂತ. ಧಾಮರು ಅವರು ಮಹಾನುಭಾವರು, ಮುನಿಗಳು, ಸತ್ಯವಾದಿಗಳು, ಬ್ರಾಹ್ಮಣ ಶ್ರೇಷ್ಠರು. ಅವ್ರು ಎಲ್ಲಿರ್ತಾರೆ, ಅವ್ರು ಎಲ್ಲಿ ವಾಸ ಮಾಡ್ತಾರೆ, ಅವ್ರ ಮುಂದೆ ಹೇಗಿದೆ, ಅವ್ರ ಹಿಂದೆ ಹೇಗಿದೆ, ಅವ್ರು ನೋಡ್ಲಿಕ್ಕೆ ಹೇಗಿದ್ದಾರೆ, ಎಲ್ಲಿ ಓಡಾಡ್ತಾರೆ, ಎಲ್ಲಿ ಮಲಗುತ್ತಾರೆ, ಅವ್ರು ಏನ್ ತಿಂತಾರೆ, ಏನು ಕುಡಿತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಅದೃಶ್ಯ ರೂಪದಿಂದ ಇದ್ದು ಗಂಗಾ ಮಹಾದ್ವಾರವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ಭಗವಂತನಿಂದ ಪಡೆದ ಮಹಾಜ್ಞಾನಿಗಳು ಈ ಧಾಮ. ನೋಡಿ, ನಾವೇನೋ ಒಂದು ಪ್ರದಕ್ಷಿಣೆ ಮಾಡಿ, ಒಂದು ನಮಸ್ಕಾರ ಮಾಡಿ, ಒಂದು ದಾನ ಮಾಡಿ, ಒಂದು ದಕ್ಷಿಣೆ ಕೊಟ್ಟು ನಾವು ದೊಡ್ಡವರು, ಮಹಾನುಭಾವರು, ಪಾಠ ಮಾಡ್ತೀವಿ, ಪ್ರವಚನ ಮಾಡ್ತೀವಿ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇರ್ತೀವಿ. ಎಷ್ಟು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಧಾಮರು. ಅವ್ರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಈ ಮಹಾಭಾರತದ, ಉದ್ಯೋಗ ಪರ್ವದ, ಭಗವದ್ಧ್ಯಾನ ಪರ್ವದ ಈ ಭಾಗ ನೋಡಿದ್ಲ ಅಂದ್ರೆ ನಮಗಿನ್ನೆಲ್ಲೂ ಈ ವಿಷಯ ಬರಲ್ಲ. ಇದು ಬಿಟ್ರೆ ಬೇರೆ ಇನ್ನೆಲ್ಲೂ ಈ ವಿಷಯ ನೋಡ್ಬೇಕು ಅಂದ್ರೂ ಸಿಗಲ್ಲ. ಆದ್ದರಿಂದ ನಾವು ಮಹಾಭಾರತವನ್ನ ಈ ರೀತಿ ವಿಸ್ತಾರವಾಗಿ ಕೇಳಲಿಲ್ಲ ಅಂದ್ರೆ ಇದೊಂದು ವಿಷಯವೇ ನಮಗೆ ಗೊತ್ತಾಗೋದಿಲ್ಲ. ಅಂದ್ರೆ ಎಷ್ಟು ಎಲೆಮರೆಯ ಕಾಯಿನಂತೆ ಇದ್ದು ದೇವರ, ಗುರುಗಳ, ವಾಯುದೇವರ, ಭಗವಂತನ ತೀರ್ಥದ ರಕ್ಷಣೆಯ ಸೇವೆಯನ್ನ ಜ್ಞಾನಿಗಳಾದವರು ಹೇಗೆಲ್ಲ ಮಾಡ್ತಾ ಇರ್ತಾರೆ. ನಾವೇನೋ ಮಾಡಿ ಏನೋ ಸಾಧನೆ ಮಾಡಿದ್ವಿ, ವಿಮಾನ ಮನೆಯಲ್ಲೇ ಬಂದು ಕೂತಿದೆ, ನಾಳೆ ಬೆಳಗ್ಗೆ ಎದ್ದು ಲಿಂಗದೇಹ ಭಂಗ ಮಾಡ್ಕೊಳ್ಲಿಕ್ಕಾಗಿ ಸ್ನಾನಕ್ಕೆ ಹೊರಟೇ ಬಿಟ್ವಿ ವಿರಜಾ ನದಿಗೆ ಅಂತ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಇರುತ್ತೆ ನಮ್ದು. ಇದೆಲ್ಲ ಕೇಳೋದು ಯಾಕೆ, ಕೇಳಬೇಕಾದ್ಯಾಕೆ, ಅಹಂಕಾರ ಕಳೀಲಿ. ಹೇಳ್ತಾರೆ ಗರುಡದೇವರು, ಗಾಲವರೇ, ಈ ದಿಕ್ಕಿನ ಒಳಗೆ ಮನುಷ್ಯರು ಎಷ್ಟು ದೂರ ಬರ್ತಾರೆ, ಕಣ್ಣಿಗೆ ಕಾಣದಾಗ ಹೋಗ್ಬಿಡ್ತಾರಂತೆ. ಮನುಷ್ಯರಿಗೆ ಅಗಮ್ಯವಾದ ಪ್ರದೇಶ, ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ಎಲ್ಲ ಪ್ರವಿಲೀಯತಿ, ಕಣ್ಣಿಗೆ ಕಾಣಿಸ್ದೆ ಹೋಗ್ಬಿಡ್ತಾರೆ. ಆದ್ದರಿಂದ ಈ ದಿಕ್ಕನ್ನ ತುಂಬಾ ಮುಂದೆ ದಾಟಿದವರು ಯಾರೂ ಇಲ್ಲ. ನರನಾರಾಯಣರನ್ನ ಬಿಟ್ರೆ ಈ ದಿಕ್ಕನ್ನ ಪೂರ್ಣವಾಗಿ ನೋಡಿದವರು ಯಾರೂ ಇಲ್ಲ. ಇಲ್ಲೇ ಕುಬೇರ ವಾಸ ಮಾಡುವ ಒಂದು ಜಾಗ ಕೈಲಾಸ ಅಂತ. 10 ಜನ ಅಪ್ಸರೆಯರು, ಅವರಿಗೆ ವಿದ್ಯುತ್ ಪ್ರಭಾ ಅಂತ ಹೆಸರು. ಅವರೆಲ್ಲ ಹುಟ್ಟಿದ್ದು ಇಲ್ಲೇ ಕೈಲಾಸದಲ್ಲಿ. ಭಗವಂತ 3 ಲೋಕಗಳನ್ನ ಅಳೆಯುವಾಗ ವಾಮನ ತ್ರಿವಿಕ್ರಮನಾಗಿ ಏನಾದ, ಆಗ ಅವನ ಪಾದವನ್ನ ಈ ದಿಕ್ಕಿನಲ್ಲಿ ಇಟ್ಟ. ಆದ್ದರಿಂದ ಇಲ್ಲಿ ಒಂದು ಜಾಗ ಇದೆ, ಆ ಜಾಗಕ್ಕೆ ವಿಷ್ಣುಪದಿ ಅಥವಾ ವಿಷ್ಣುಪದ ಅಂತ ಕರೀತಾರೆ. ಇದೇ ಉತ್ತರ ದಿಕ್ಕಿನಲ್ಲೇ ಉಶೀರ ಬೀಜ ಅಂತ ಒಂದು ದೊಡ್ಡ ಕ್ಷೇತ್ರ, ಉಶೀರ ಬೀಜ ಅಂತ. ಆ ಉಶೀರ ಬೀಜ ಕ್ಷೇತ್ರದಲ್ಲೇ ಸೂರ್ಯವಂಶದ ಕೊನೆಯ ರಾಜ ಮರುತ್ತ ಮಹಾರಾಜ ದೊಡ್ಡ ಯಜ್ಞವನ್ನು ಮಾಡಿದ. ಇಲ್ಲಿ ಬಂಗಾರಮಯವಾದ ಒಂದು ಸರೋವರ ಈ ಉತ್ತರ ದಿಕ್ಕಿನಲ್ಲೇ ಇದೆ. ಅಷ್ಟು ಮಾತ್ರ ಅಲ್ಲ, ಮಹಾನುಭಾವರಾದ ಒಬ್ಬ ವಿಪ್ರ ಋಷಿ, ಬ್ರಾಹ್ಮಣ ಋಷಿ, ಜೀಮೂತ ಅಂತ ಅವ್ರ ಹೆಸರು. ಆ ಜೀಮೂತ ಋಷಿಗಳು ಸಾಧನೆ ಮಾಡಿಕೊಂಡ ಆಶ್ರಮ ಇಲ್ಲೇ ಇದೆ. ಅವರ ಸಾಧನೆ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ, ಹಿಮವಂತ ಪರ್ವತದಲ್ಲಿ ಇದ್ದಂತಹ ಒಂದು ದೊಡ್ಡ ಸರೋವರ ಇವರ ಆಶ್ರಮದಲ್ಲಿ ಬಂತು. ಭಗವಂತನ ಇಚ್ಛೆ. ನಿತ್ಯ ಅವಗಾಹನ ಸ್ನಾನಾದಿಗಳನ್ನು ಮಾಡಿ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲವಾಗುವಂತೆ ದೇವರು ಕಳಿಸಿದ ಅತ್ಯಂತ ಶುದ್ಧ ಸ್ಫಟಿಕವಾದ ನಿರ್ಮಲವಾದ ಸರೋವರ ಇವರ ಆಶ್ರಮದಲ್ಲಿ ಅದೇ ಬಂದು ಕೂತ್ಕೊಂಡ್ಬಿಟ್ಟಿದೆ. ಅಷ್ಟೆಲ್ಲ ಬರಬೇಕು ಅಂದ್ರೆ ಜೀಮೂತ ಯಾರು ಅಂದ್ರೆ, ಅವರಲ್ಲಿದ್ದ ಎಲ್ಲ ಸಂಪತ್ತನ್ನ ಬ್ರಾಹ್ಮಣರಿಗೆ ದಾನ ಮಾಡಿ ಈ ಕಾಡಿಗೆ ಬಂದು ಸಾಧನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆ ಜೀಮೂತರು. ಆದ್ದರಿಂದ ಈ ಜೀಮೂತರು ವಾಸ ಮಾಡುವ ಪ್ರದೇಶ, ಕಾಡಿನ ಪ್ರದೇಶ ಏನಿದೆ, ಇದನ್ನ ಜೈಮೂತವನ ಅಂತ ಕರೀತಾರೆ. ಗಾಲವರೇ, ಹೇಳ್ತಾನೆ ಗರುಡ, ಇದೇ
ಉತ್ತರ ದಿಕ್ಕಿನಲ್ಲೇ ಬೆಳಗ್ಗೆ ಸಾಯಂಕಾಲದ ಹೊತ್ತು ಅಷ್ಟದಿಕ್ಪಾಲಕರು ಒಟ್ಟಿಗೆ ಸೇರಿ ನಮ್ಮಿಂದ ಯಾರಿಗೆ ಏನ್ ಕೆಲಸ ಆಗಬೇಕು ಅಂತ ಜೋರಾಗಿ ಕೂಗ್ತಾರಂತೆ. ಅವರವರಿಗೆ ಅವರವರ ಕೆಲಸ ಮಾಡ್ಕೊಳ್ಳಿಕ್ಕಾಗಿ ಜೋರಾಗಿ ಕಿರಿಸ್ತಾರೆ. ಆದ್ದರಿಂದ ಎಲ್ಲ ಕರ್ಮಗಳನ್ನ ಮಾಡ್ಲಿಕ್ಕೆ, ನಮ್ಮನ್ನ ಪಾಪಗಳಿಂದ ದಾಟಿಸ್ಕೊಳ್ಳಿಕ್ಕೆ, ಶ್ರೇಯಸ್ಸಿನ ಮಾರ್ಗವಾದ ಮೋಕ್ಷಕ್ಕೆ ಹೋಗಲಿಕ್ಕೆ ಹೇಳಿ ಮಾಡಿಸಿದ ಸಾಧನ ಭೂಮಿ ಉತ್ತರ. ಆದ್ದರಿಂದ ಇದನ್ನ ಉತ್ತರ ಅಂದ್ರೆ ಶ್ರೇಷ್ಠ ಅಂತ. ರೋಮಾಂಚನ ಆಗತ್ತೆ ಇದನ್ನೆಲ್ಲ ಕೇಳುವಾಗ. ನಾವೆಲ್ಲೋ ಇದ್ದೇವೆ, ಇದೆಲ್ಲ ಇದೆ ಅಂತನೂ ಗೊತ್ತಿಲ್ಲದೆ ಜೀವನ ಕಳೆದುಕೊಂಡ, ಜನ್ಮವನ್ನೇ ಮುಗಿಸಿದ ಕೋಟ್ಯಾಂತರ ಜನಗಳ ಮಧ್ಯದಲ್ಲಿ ಹರಿಗುರುಗಳು ನಮ್ಮನ್ನ ಆಯ್ಕೆ ಮಾಡಿ ಇಂಥದ್ದೆಲ್ಲ ಕೇಳ್ರಪ್ಪ ನೀವು ಅಂತ ಮಾಡಿದ್ದಾನಲ್ಲ. ಹೀಗೆ ಮಾಡಿದ ದೇವರಿಗೆ ನಾವೆಷ್ಟು ಋಣಿಗಳಾಗಿರ್ಬೇಕು. ನಾವ್ ಏನು ಕೊಟ್ರೆ ದೇವರು ಮಹಾಭಾರತ ಶ್ರವಣ ಮಾಡುವ ಸೌಭಾಗ್ಯವನ್ನ ಕೊಟ್ಟ ಅನುಗ್ರಹಕ್ಕೆ ನಾವು ಪ್ರತಿ ಮಾಡಿದಾಗತ್ತೆ. ನಮಸ್ಕಾರ ಮಾಡ್ಬೇಕಷ್ಟೇ. ಈ ರೀತಿಯಾದ ಭಾಗ್ಯ ಜನ್ಮ ಜನ್ಮದಲ್ಲೂ ಇರ್ಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡೋದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಗರುಡದೇವರು ಹೇಳ್ತಾರೆ, ನೋಡಪ್ಪ, ಇದು 4 ದಿಕ್ಕು, ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಕ್ರಮ ಪ್ರಕಾರವಾಗಿ ನಾನ್ ನಿನಗೆ ವಿಸ್ತರಶಃ ಎಲಾಬರೇಟೆಡ್ ಫಾರ್ಮೆಟ್ ನಲ್ಲಿ ನಾನ್ ನಿನಗೆ ತಿಳಿಸಿಕೊಟ್ಟಿದ್ದೇನೆ. ಈ 4ರಲ್ಲಿ ನೀವ್ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ರಿ, ಕರ್ಕೊಂಡು ಹೋಗ್ತೇನೆ. ಇಡೀ ಭೂಮಿ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಇಡೀ ಬ್ರಹ್ಮಾಂಡವನ್ನೇ ನಾನು ಬೆನ್ಮೇಲೆ ನೀವು ಕೂತ್ಕೊಂಡ್ರೆ ಇಡೀ ಭೂಮಿ ಅಲ್ಲ ಬ್ರಹ್ಮಾಂಡವನ್ನೇ ತೋರಿಸಕ್ ನಾನು ರೆಡಿ. ಆದ್ದರಿಂದ ಗಾಲವರೇ, ನನ್ನ ಬೆನ್ಮೇಲೆ ಹತ್ತಿ ಕೂತ್ಕೊಳ್ಳಿ. ನೀವ್ ಎಲ್ಲಿ ಕರ್ಕೊಂಡು ಹೋಗು ಅಂತೀರೋ ಅಲ್ಲಿ ಕರ್ಕೊಂಡು ಹೋಗಿ ನಿಮಗೆ ಬೇಕಾದ್ದನ್ನ ಮಾಡಿಕೊಡುವ ಜವಾಬ್ದಾರಿ ನನ್ನದ್ದು. ಗರುಡದೇವರು ಹೇಳ್ತಾರೆ. ಆ ಗರುಡದೇವರ ಮಾತನ್ನ ಕೇಳಿ ಗಾಲವರು ಏನ್ ಮಾಡಿದ್ರು, ವಿಶ್ವಾಮಿತ್ರರ ಒಂದು ಋಣವನ್ನ ಗುರುದಕ್ಷಿಣೆಯನ್ನು ಹೇಗೆ ತೀರಿಸಿದ್ರು ಅನ್ನುವಂತಹ ಪರಮ ಸುಂದರವಾದ ಚರಿತ್ರೆ. ಯಯಾತಿ ಮತ್ತು ಮಾಧವಿಯರು, ಅದರ ಜೊತೆಯಲ್ಲೇ ಹರಿಯಶ್ವರಾಜ, ಅದರ ಜೊತೆಯಲ್ಲೇ ದಿವೋದಾಸ, ಎಂತೆಂಥ ಮಹಾನುಭಾವರ ಸ್ಮರಣೆ ಆಗತ್ತೆ. ಆ ಎಲ್ಲ ರಾಜರುಗಳ ಚರಿತ್ರೆ, ಮಹಾನುಭಾವರಾದ ಉತ್ತಮರಾದ ಜ್ಞಾನಿಗಳ ಸ್ಮರಣೆ, ಅದೆಲ್ಲವನ್ನು ಮಹಾಭಾರತ ಮಾಡಿಕೊಟ್ಟಂತೆ ನೋಡುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾರತ ಚಿಂತನೆಯನ್ನ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ದಶೋತ್ತರ ಶತತಮೋಧ್ಯಾಯ ಭಗವದ್ಧ್ಯಾನ ಪರ್ವಣಿ 41 4 ದಿಕ್ಕುಗಳ ವರ್ಣನೆಯನ್ನ ಗರುಡದೇವರು ಮಾಡಿದರು ಗಾಲವರಿಗೆ ಎನ್ನುವಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 110 ಅಧ್ಯಾಯಗಳು, ಭಗವದ್ಧ್ಯಾನ ಪರ್ವದಲ್ಲಿ 41 ಅಧ್ಯಾಯಗಳು ಮುಗಿತಾ ಇದೆ. ಇನ್ನು 88 ಅಧ್ಯಾಯಗಳು ಬಾಕಿ ಇದೆ. 198 ಅಧ್ಯಾಯಗಳು ಉದ್ಯೋಗ. ತುಂಬಾ ದೊಡ್ಡ ಒಂದು ಪರ್ವ. ಅದಾದ ಮೇಲೆ ಬರುವಂತದ್ದೇ ಭೀಷ್ಮ ಪರ್ವ, ಅದಿನ್ನೂ ಅದ್ಭುತ. ಜಂಬೂಷಂಡ ನಿರ್ಮಾಣ ಪರ್ವ ಅಂತ, ಅದರಲ್ಲಿ ಮತ್ತೆ ಬ್ರಹ್ಮಾಂಡದ ಬಗ್ಗೆ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ತುಂಬಾ ಬರೀ ಯುದ್ಧ ಅನ್ಕೊಂಡ್ಬಿಡ್ತೀವಿ ನಾವು ಅದರಲ್ಲಿ. ಜಂಬೂಷಂಡ ನಿರ್ಮಾಣ ಪರ್ವ, ಭಗವದ್ಗೀತಾ ಪರ್ವ, ಏನ್ ವೈಭವ. ಅಂದ್ರೆ ಮಹಾಭಾರತ ಅನ್ನೋದೇ ಕಬ್ಬು. ಆ ಕಬ್ಬನ್ನ ಅಗಿಲಿಕ್ಕೆ ಹಲ್ಲು ಗಟ್ಟಿಯಾಗಿರ್ಬೇಕು. ಆ ಗಟ್ಟಿಯಾದ ಹಲ್ಲಿಟ್ಕೊಂಡಾಗ ಮಾತ್ರ ಕಬ್ಬನ್ನ ಕಚ್ಚಲಿಕ್ಕೆ ಸಾಧ್ಯ, ಕಬ್ಬಿನ ರಸ ನಮ್ಮ ಬಾಯಿಗೆ ಹೋಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಗಟ್ಟಿಯಾದ ಕಬ್ಬಿನಂತೆ ಇರುವ ಮಹಾಭಾರತವನ್ನ ಕಚ್ಚಲಿಕ್ಕೆ ಯೋಗ್ಯವಾದ ಹಲ್ಲನ್ನ, ಗಟ್ಟಿಯಾದ ಹಲ್ಲನ್ನ ಕೊಟ್ಟವರು ಶ್ರೀಮದಾಚಾರ್ಯರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಅದನ್ನಿಟ್ಕೊಂಡು ನಾವು ಮಹಾಭಾರತ ಪರ್ವವನ್ನ ಕಚ್ಚುತ್ತಾ ಉದ್ಯೋಗಕ್ಕೆ ಬಂದು ಬಿದ್ದಿದ್ದೇವೆ. ಈಗ ಇನ್ನೂ ಹಲ್ಲನ್ನ ಗಟ್ಟಿ ಮಾಡ್ಲಿ, ಸ್ವರ್ಗಾರೋಹಣ ತನಕ ಕರ್ಕೊಂಡು ಹೋಗ್ಲಿ ನಮ್ಮನ್ನ ಅಂತ ಮಧ್ವ ಅಂತರ್ಗತ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.